AC, DC ಮತ್ತು ಹೈಕೋರ್ಟಲ್ಲೆಲ್ಲವನ್ನು ಅದನ್ನು ಯಾವುದನ್ನು ಕೂಡ ಈ ಸರ್ಕಾರ ಅಮೆಂಡ್ಮೆಂಟ್ ಮಾಡಿರೋದನ್ನ ಲೆಕ್ಕಕ್ಕೆ ತಗೊಳ್ದೇನೆ ಆ ನಿಕ್ಕಂಟಿ ರಾಮಲಕ್ಷ್ಮಿ ಕೇಸಿನ ಮೇಲೆ ಎಲ್ಲವನ್ನು ಕೇಸ್ನ ಡಿಸ್ಮಿಸ್ ಮಾಡಿ ಬಡವರಿಗೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. The general public are benefited. It is not just collection of tax because there is some reciprocal things that needs to be done by the state government. ಫ್ರೀಯಾಗಿ ಹಾಸ್ಪಿಟ್ಲಲ್ಲಿ ಯಾರು ದುಡ್ಡಿರಲ್ಲ ಅವ್ರಿಗೆ ಹೆಲ್ಪ್ ಮಾಡಲಿ. ಸುಮ್ಮನೆ 2,000 ರೂಪಾಯಿ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ಅವೆಲ್ಲ ಬೇಡ. ಸಿದ್ದರಾಮಯ್ಯ ಅವರು ಒಳ್ಳೆ ಥಿಂಕಿಂಗೇ ಮಾಡಿಬಿಟ್ಟು ಮಾಡಿದ್ದಾರೆ. ಅದರಿಂದ ನಮಗೇನೋ ಇದಿಲ್ಲ, ಅದನ್ನ ಒಳ್ಳೇದಕ್ಕೆ ಹಾಕಲಿ. Karnataka is geared up for the state budget 2026 to 2027. Karnataka Chief Minister Siddaramaiah will unveil the state budget on March 6, 2026. This is the 17th budget presented by Siddaramaiah. We are in the heart of Bengaluru city asking the citizen their opinion, their suggestion, their expectation of how the state budget will impact on the pocket of middle class family. Let's hear directly from the people. ಆದರೆ ಈ ದಿನ ಏನು ಬಜೆಟ್ ಮಂಡಿಸೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು, ಆದರೆ ಇಲ್ಲಿ 3 ಅಂಶಗಳನ್ನು ಗಮನಿಸಬೇಕು. ಒಂದು, ಉಚಿತವಾದಂತಹ ಏನು ನೀವು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀರಾ ಅದರೊಳಗಡೆ ಸರ್ಕಾರಿ ನೌಕರನ್ನ ಹೊರತುಪಡಿಸ್ಬೇಕು. ಯಾಕೆಂತಂದರೆ ಅವರಿಗೆ DA ಕೊಡ್ತೀರಾ, HRA ಕೊಡ್ತೀರಾ, ಎಲ್ಲ ರೀತಿ ಸೌಲಭ್ಯಗಳು ಕೊಟ್ಟು ಅದ್ರ ಜೊತೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನು ಅವರಿಂದ ತೆಗೆದುಹಾಕಬೇಕು. ಇದು ಮೊದಲನೇದಾಗಿ. ಎರಡನೇದಾಗಿ ಯಾರು ಕಡು ಬಡವರಿದ್ದಾರೆ ಅವ್ರಿಗೆ ಉಪಯೋಗ ಆಗಲಿ. ಅಕ್ಕಿ ಇದು ಕೊಡ್ತಾ ಇದ್ದೀರಾ, ಎಲ್ಲನೂ ಕೊಡ್ತಾ ಇದ್ದೀರಾ, ಆದರೆ ಕೆಲವನ್ನ ಹೊರತುಪಡಿಸ್ಬೇಕು. ಯಾಕಂತಂದರೆ ಅವರೆಲ್ಲ ಮುಂದುವರೆದವರು. ಇದು ಮೊದಲನೇದಾಗಿ. ಎರಡನೇದಾಗಿ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ನೀವು ಪ್ರಾಥಮಿಕ ಶಿಕ್ಷಣಕ್ಕೆ ಕೊಡ್ತಾ ಇದ್ದೀರಾ, ಆದರೆ ಪ್ರೌಢ ಮತ್ತು ಉನ್ನತ ಶಿಕ್ಷಣಕ್ಕೆ ಬೇಕಾದಷ್ಟು ಸೆಂಟ್ರಲ್ ಗೌರ್ಮೆಂಟಿಂದ ಬರುತ್ತೆ, UGCಯಿಂದ ಬರುತ್ತೆ, NCERTಯಿಂದ ಬರುತ್ತೆ, ಆಮೇಲೆ DSERTಯಿಂದ ಬರುತ್ತೆ. ಆದರೆ ಪ್ರಾಥಮಿಕ ಶಿಕ್ಷಣ, ಬುನಾದಿ ಶಿಕ್ಷಣ, ಪ್ರೌಢಶಾಲೆ ಬುನಾದಿ ಶಿಕ್ಷಣ ಇವೆರಡಕ್ಕೂ ಕೂಡ ಹೆಚ್ಚಿನದಾಗಿ ಕೊಡಬೇಕು. ಮತ್ತು ನಮ್ಮಲ್ಲಿ ಖಾಸಗಿ ಶಾಲೆಗಳಿದೆ, ಅದರೊಳಗೆ ಅನುದಾನ ರಹಿತ, ಅನುದಾನ ಸಹಿತ ಸರ್ಕಾರಿ ಶಾಲೆಗಳು ಮತ್ತು ವಿವಿಧ ರೀತಿಯಾಗಿ. ಆದರೆ ನಿಮ್ಮಲ್ಲಿ ಏನು ಅನುದಾನ ರಹಿತ ಅಂತ ಮಾಡಿದ್ದೀರಾ ಅಲ್ಲಿ ಶಿಕ್ಷಕರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಖಾಸಗಿ ಶಾಲೆಯವರು ಬೇಕಾದಂಗೆ ಡೊನೇಷನ್ಗಳನ್ನ ತೊಗೊತಾರೆ. ಈಗ ಉದಾಹರಣೆಗೆ ಹೇಳೋದಾದರೆ, ಒಂದು LKG ಮಗುಗೆ ಒಂದು ಶಾಲೆಯಲ್ಲಿ ಸೇರಿಸ್ಬೇಕಾದ್ರೆ 1 ಲಕ್ಷ ರೂಪಾಯಿ ತೊಗೊತಾರೆ. ಒಬ್ಬ ಬಡವ 1 ಲಕ್ಷ ರೂಪಾಯಿನ ಆದಾಯ ಎಲ್ಲಿ ಬರುತ್ತೆ? ಅವನಿಗೆ BPL ಕಾರ್ಡ್ ಇರುತ್ತೆ. BPL ಕಾರ್ಡನ್ನು ಇದ್ದವನಿಗೆ ಏನು ಬರುತ್ತೆ? ಅಕ್ಕಿನಲ್ಲೇ ಜೀವನ ಮಾಡ್ತಾನೆ. ಕೂಲಿ ಮಾಡಿದ್ರೆ ಒಂದು 500 ರೂಪಾಯಿ 600 ರೂಪಾಯಿ ಕೊಡೋದೇ ಹೆಚ್ಚು. ಆದರೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಇದು ಬಡವರಿಗೆ ವಿದ್ಯಾಭ್ಯಾಸ ಕೊಡುವಂತೆ ಶಿಕ್ಷಣ ಆಗಬೇಕು. ಯಾಕಂದರೆ ರೈಟ್ ಟು ಎಜುಕೇಷನ್ ಈಸ್ ಎ ಪಾಲಿಸಿ ಮ್ಯಾಟರ್. 0ಯಿಂದ ಹಿಡಿದು 14 ವರ್ಷದವರೆಗೂ ಕೂಡ ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣವನ್ನು ನೀಡಬೇಕಾದ್ದು ಸರ್ಕಾರದ ಕರ್ತವ್ಯ. ಆದರೆ ಸರ್ಕಾರ ಇದನ್ನು ವಾಣಿಜ್ಯೀಕರಣ ಮಾಡಿದೆ. ಯಾಕೆಂತಂದರೆ ಮೊನ್ನೆ ತಾನೇ ನಾವು ಕೆಲವು ಪತ್ರಿಕೆಗಳಲ್ಲಿ ಓದಿದ್ವಿ, ಅದರೊಳಗಡೆ ಎಲ್ಲವೂ ಕೂಡ ಮಾಲೀಕರುಗಳೆಲ್ಲ ಈ ಏನು ವಿಧಾನಸಭೆಯಲ್ಲಿ ಇದ್ದಾರೆ 60% ಎಲ್ಲ MLAಗಳದೇ ಕಾಲೇಜ್ಗಳು, MLAಗಳದೇ ಸ್ಕೂಲ್ಗಳು ಎಲ್ಲ ಅವ್ರದ್ದೇ ಆಗಿಬಿಟ್ಟಿದೆ. ಅದರಿಂದ ಇಲ್ಲಿ ಶಿಕ್ಷಕರನ್ನು ನಿರಂತರವಾಗಿ ಕೇವಲ 12,000 ರೂಪಾಯಿಗೆ ಹೈಸ್ಕೂಲ್ ಟೀಚರು ದುಡಿತಾ ಇದ್ದಾರೆ. ಆದರೆ ನಮ್ಮಲ್ಲಿ ಮಾನ್ಯತೆ ನವೀಕರಣ ಮಾಡುವಾಗ 1 ವರ್ಷಕ್ಕೆ, 3 ವರ್ಷಕ್ಕೆ, 5 ವರ್ಷಕ್ಕೆ, 10 ವರ್ಷಕ್ಕೆ ಅಂತ ಮಾನ್ಯತೆ ನವೀಕರಣ ಮಾಡ್ತೀರಾ. ಅದರೊಳಗಡೆ ಕಡ್ಡಾಯವಾಗಿ ನೀವು ಶಿಕ್ಷಕರಿಗೆ ವೇತನ ಕೊಡ್ತಾ ಇದ್ದೀರಾ ಇಲ್ವಾ ಅನ್ನತಕ್ಕಂಥನ ಯಾರೂ ನೋಡೋದಿಲ್ಲ. ಮಾನ್ಯತೆ ನವೀಕರಣವನ್ನು ಸರಾಗವಾಗಿ ಮಾಡಿಕೊಡ್ತೀರಾ. ಯಾಕೆಂದರೆ ಆಡಳಿತ ಮಂಡಳಿಯವರು ಅಷ್ಟೊಂದು ಪ್ರಭಾವಿ ಶಾಲೆಗಳಾಗಿರ್ತಾರೆ. ಯಾಕೆಂದರೆ 70% ಎಲ್ಲ MLAಗಳು MP ಗಳದೇ ಶಾಲೆಗಳಿದೆ. ಇದಕ್ಕೆ ಉದಾಹರಣೆ ನಾನು ಹೇಳ್ತಾ ಹೋದರೆ ತುಂಬ ದೊಡ್ಡದಾಗತ್ತೆ. ಆದರೂ ಕೂಡ ಸರ್ಕಾರ ಇದನ್ನು ಬಜೆಟ್ನಲ್ಲಿ ಖಾಸಗಿ ಶಾಲಾ ಅನುದಾನ ರಹಿತ ಶಿಕ್ಷಕರುಗಳಿಗೆ ಕಡ್ಡಾಯವಾಗಿ ಸೇವಾ ಭದ್ರತೆಯನ್ನು ನೀಡಬೇಕು. ಅದೇ ರೀತಿಯಾಗಿ KSRTC ನೌಕರರಿಗೆ ಮತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೊಡ್ತಾ ಇರ್ತಕ್ಕಂಥ ಹೌದು. ಆದರೆ ಆ ಹೆಲ್ತ್ ವರ್ಕರ್ಸು ಮತ್ತು ಅಂಗನವಾಡಿ ಕಾರ್ಯಕರ್ತರೆಲ್ಲ ಮಾಡ್ತಾ ಇದ್ದಾರಲ್ಲ, ಇವತ್ತು ನಮ್ಮಲ್ಲಿ ಒಂದು ಕಾನೂನಿದೆ. ಏನಂತಂದರೆ ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಇದೆ. ಒಂದು ಕಡ್ಡಾಯವಾಗಿ ಇಷ್ಟೇ ವೇತನ ಕೊಡಬೇಕು ಅಂತ. ಆದರೆ ಯಾರೂ ಕೊಡೋದಿಲ್ಲ. ಕೊಡ್ತಾರೋ ಇಲ್ವೋ ಅಂತಲೂ ಇಲಾಖೆಗಳು ನೋಡಲ್ಲ. ಯಾಕೆ ಅಂತಂದರೆ ಇಲಾಖೆನವರು ಕಚೇರಿಯಲ್ಲಿ ಕೂತ್ಕೊತಾರೆ, ಅಲ್ಲೇ ಎಲ್ಲ ಕೊಟ್ಟಿದ್ದಾರೆ ಅಂತ ಮಾಡ್ತಾರೆ. ಇದು ತಾರತಮ್ಯ ಹೋಗಬೇಕು. ಮತ್ತು ಇತ್ತೀಚೆಗೆ ಅನೇಕ
ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಹೈಕೋರ್ಟ್ ಜಡ್ಜ್ಮೆಂಟ್ ಬೇಕಾದಷ್ಟು ಬಂದಿದೆ ವೇತನಕ್ಕೆ ಸಂಬಂಧಪಟ್ಟಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ. ಅದಕ್ಕೆ ಇದರಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನದ ಪರಿಚಯದ 14, 16 ಮತ್ತು 21 ಅಡಿಯೊಳಗೆ ಪ್ರತಿಯೊಬ್ಬರು ಕೂಡ ಯಾರು ಹಸಿದ ಹೊಟ್ಟೆಯಲ್ಲಿ ಇರಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ಸಣ್ಣ ಪುಟ್ಟ ಕೆಲಸನಾದ್ರು ಸಿಗುವಂತೆ ಮಾಡಬೇಕು. ನೀವು ಬರೀ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಾ ನಿಜ, ಅದು ಒಪ್ಕೊಳ್ಳೋಣ. ಆದರೆ ನೀವು ಗ್ಯಾರಂಟಿಯನ್ನು ಕೊಡಿ. ಯಾರಿಗೆ ಕೊಡಬೇಕು ಅಂತಂದರೆ ವೃದ್ಧರಿಗೆ ಕೊಡಿ, ವೃದ್ಧಾಪಕರು ಕೊಡಿ, ವಯಸ್ಸಾದವರು ಕೊಡಿ. ಆದರೆ ನೀವು ಅಪ್ಪನಿಗೂ ಇದೆ, ಅಮ್ಮನಿಗೂ ಇದೆ, ಹೆಂಡತಿಗಿದೆ, ಮಕ್ಕಳಿಗಿದೆ ಅಂತಂದರೆ ಏನಾಗುತ್ತೆ ಅಂತಂದರೆ ಅತ್ತೆ ಸೊಸೆ ಒಂದೇ ಮನೆಯೊಳಗೆ ಇಬ್ಬರು ತಗೊಳ್ತಾರೆ. ಅಪೋಸಿಷನ್ ಪಾರ್ಟಿ ಆದರೆ ಆಪೋಸಿಷನ್ ಪಾರ್ಟಿ ಏನ್ ಹೇಳ್ತಾ ಇದ್ದಾರೆ, ಈ ಗ್ಯಾರಂಟಿ ಯೋಜನೆಯಿಂದ ಡೆವಲಪ್ಮೆಂಟ್ ಸ್ಟಾಪ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ಒಂದು ರೀತಿಯಲ್ಲಿ ಏನಾಗುತ್ತೆ ಅಂತಂದರೆ ನಾವು ಮೂಗಿನ ನೇರಕ್ಕೆ ಏನು ಬೇಕಾದರೂ ಮಾತಾಡ್ಕೋಬೋದು. ಇಲ್ಲಿ ಒಂದು ಕಡೆಗೆ ವೇರ್ ದೇರ್ ಇಸ್ ಎ ಮೆರಿಟ್ ದೇರ್ ವಿಲ್ ಬಿ ಡಿಮೆರಿಟ್. ಎಲ್ಲಿ ಗುಣಗಳಿರ್ತದೋ ಅಲ್ಲಿ ಅವಗುಣಗಳು ಇದ್ದೇ ಇರ್ತವೆ. ಹಾಗಂತ ಅಂದಾಕ್ಷಣಕ್ಕೆ ನಾವು ಬಿಡೋಕ್ಕಾಗಲ್ಲ. ಯಾಕೆಂತಂದರೆ 100 ಜನಕ್ಕೆ ಉಪಯೋಗ ಆಗದೆ ಇದ್ರು 100 ಒಳಗಡೆ 10 ಜನಕ್ಕಾದರೂ ಉಪಯೋಗ ಆಗಿದೆ. ಇವಾಗ ನೋಡಿ, ಗೃಹಲಕ್ಷ್ಮಿ ಯೋಜನೆ ಒಳಗಡೆ ನಾನು ಪತ್ರಿಕೆಯಲ್ಲಿ ಓದಿದ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಬ್ಬರು ಒಂದು ಊರಿನಲ್ಲಿ ಶಾಲೆನೇ ಕಟ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಸೇರಿ. ಇಂಥವೆಲ್ಲ ಒಳ್ಳೆ ಕಾರ್ಯ ನಡೀತಾ ಇದೆ. ಅದರಿಂದ ಅದು ಮುಂದುವರ್ಸೋದ್ರೊಳಗೆ ತಪ್ಪಿಲ್ಲ. ಆದರೆ ಸರ್ಕಾರಿ ನೌಕರರಿಗೆ ಯಾಕೆ ಕೊಡ್ತೀರಾ? ಈಗ ಎಲ್ಲ ರೀತಿಯ ಸೌಲಭ್ಯ ಕೊಟ್ಟಿದ್ದೀರಾ ಅವ್ರಿಗೆ, ನೌಕರರಿಗೆ. ಅವ್ರು ತೆಗೆದಾಕಿ ಅದನ್ನೇ ಬಡವರು ಕೊಡಿ. ನಾನು ಸರ್ಕಾರಿ ನೌಕರರ ವಿರೋಧಿಗಳಲ್ಲ, ಆದರೆ ನಮಗೆ ಸಿಕ್ಕತಕ್ಕಂತಹ ಸೌಲಭ್ಯಗಳಲ್ಲಿ ಬಡವ್ರಿಗೆ ಸಿಗಲಿ. ನಮಗೆ ಭಗವಂತ ಅಷ್ಟು ಕೆಲಸ ಕೊಟ್ಟಿದ್ದಾನೆ, ಸಾಕು. ಅದರಲ್ಲೇ ನೀವು ಜೀವನ ಮಾಡ್ಬೋದು. ಅದರಿಂದ ಯೂತ್ಸ್ ಎಲ್ಲ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಜಾಬ್ಗೋಸ್ಕರ. ಹೌದು. ನೀವು ನೋಡ್ತಾ ಇದ್ದೀರಾ, ಧಾರವಾಡ ಮತ್ತೆ ಹುಬ್ಳಿ ಅಲ್ಲೆಲ್ಲ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಮ್ಮ ಯೂತ್ಸ್ ಸ್ಟ್ರೀಟ್ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಈ ಸ್ಟೇಟ್ ಬಜೆಟ್ ಇಂದ ಏನ್ ಮಾಡ್ಬೋದು? ನೋಡಿ, ಸ್ಟೇಟ್ ಬಜೆಟಲ್ಲಿ ಏನು ಮಾಡಬೇಕಂದ್ರೆ ಕಡ್ಡಾಯವಾಗಿ KPSC ಎಕ್ಸಾಮಿನೇಷನ್ನ ಏನು ವರ್ಷಕ್ಕೆ 2 ಮಾಡಬೇಕು ಅಂತ ಹಿಂದೆ ಒಂದು ಕಾನೂನು ತೊಗೊಂಬಂದಿದ್ರು. ಆ ಕಾನೂನು ರೀತಿಯಲ್ಲಿ 6 ತಿಂಗಳಿಗೊಂದ್ಸಾರಿ ಮಾಡಿದ್ರೆ ಅವಾಗ ಅನ್ಎಂಪ್ಲಾಯ್ಡು ಎಷ್ಟು ಜನ ಡಿಗ್ರಿ ಮತ್ತೊಂದು ಮಾಡಿಕೊಂಡು ಬರ್ತಾರೋ ಅವ್ರಿಗೆಲ್ಲರಿಗೂ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಇಲ್ಲೇನಾಗ್ತದೆ ಅಂದರೆ ಒಂದು ಸಾರಿ ನೋಟಿಫಿಕೇಷನ್ ಮಾಡಿ 10 ವರ್ಷ ಯಾರನ್ನೂ ತುಂಬೋದೇ ಇಲ್ಲ. ಅಲ್ಲಿಗೆ ಮೊದಲನೇ ವರ್ಷ 10,000 ಜನ ಹೊರಗಡೆ ಬಂದರೆ 10 ವರ್ಷಕ್ಕೆ 1 ಲಕ್ಷ ಆಗ್ತಾರೆ. ಆದರೆ 1 ಲಕ್ಷ ಅನ್ಎಂಪ್ಲಾಯ್ಡ್ ಆಗ್ತಾರೆ. ಅದ್ರ ಬದಲು 6 ತಿಂಗಳಿಗೆ ಏನು ನಿಯಮ ಇದೆಯೋ ಅದರಂತೆ ತುಂಬಿ. ಯಾಕಂದರೆ ಬೇರೆದಕ್ಕೆಲ್ಲ ನಿಮಗೆ ಇದಕ್ಕೆ ನಾನು ಒಂದು ಅಪೋಸ್ ಮಾಡ್ತೀನಿ. ಈ MLAಗಳು ಏನಿದ್ದಾರೆ, ನೀವು ವೇತನನ ಜಾಸ್ತಿ ಮಾಡಿಸ್ಕೊತೀರಲ್ಲ, ನೀವು ಮಾಡುವಾಗ ಕೊನೆಯಲ್ಲಿ ಬಜೆಟ್ ಕೊನೆಯ ದಿನ ಏನು ಮಾಡ್ತೀರಾ, 5:15 ಗಂಟೆಗೆ ತೊಗೊಂಬರ್ತೀರಾ. ಯಾರೂ ಕೂಡ ಒಬ್ಬರು ಪ್ರತಿಭಟನೆ ಮಾಡಲ್ಲ, ವೇತನವನ್ನು ಹೆಚ್ಚಿಸ್ಕೊಂಡ್ಬಿಡ್ತೀರಾ. ಅದೇ ಈ ವಿದ್ಯಾರ್ಥಿಗಳ ವಿಚಾರ ಬಂದಾಗ ಕೊಡಿ ಎಂಪ್ಲಾಯ್ಮೆಂಟು, ಸಣ್ಣ ಪುಟ್ಟ ಕೊಡಿ. ನೀವೇನು ಕಾಂಟ್ರಾಕ್ಟ್ ಅಂತ ಕೊಡ್ತೀರಾ. ಇವಾಗೆಲ್ಲ ಇನ್ನೊಂದು ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಬರ್ದಿದೆ, ಯಾರನ್ನೂ ಕೂಡ ಇದನ್ನು ತಾತ್ಕಾಲಿಕವಾಗಿ ಏನಾಗ್ತಾ ಇದೆ ಅಂದರೆ ಎಲ್ಲ ಏಜೆನ್ಸಿ ಮೂಲಕ ನೇಮಕಾತಿ ಮಾಡ್ಕೊತಾ ಇದ್ದೀರಾ. ಅದು ತಪ್ಪು. ಯಾಕೆಂದರೆ ಸರ್ಕಾರನೇ ಮಾಡಿ ಒಂದು ಮಿನಿಮಮ್ ವೇಜಸ್ ಕೊಡಿ, ದುಡಿದು ಯಾರು ಕಷ್ಟಪಟ್ಟು ಬದುಕೋದಕ್ಕೆ ಒಂದು ಕಟ್ಕೊತಾರೆ. ಆವಾಗ ಆ ಮಕ್ಕಳು ಮದುವೆ ಆಗ್ತಾರೆ, ಮತ್ತು ಮಕ್ಕಳನ್ನೂ ನೋಡ್ಕೊತಾರೆ, ಜೀವನ ನೋಡ್ಕೊತಾರೆ, ಸಮಾಜಕ್ಕೆ ಅವರು ಹೊರೆ ಆಗಲ್ಲ. ಈಗೇನಾಗ್ತದೆ, ನೀವು ಮಾಡ್ತಾ ಇರೋದು 10 ವರ್ಷಕ್ಕೊಂದ್ಸರಿ ಎಂಪ್ಲಾಯ್ಮೆಂಟ್ ಮಾಡಿದ್ರೆ ಅಲ್ಲಿಗೆ ಒಂದೊಂದು ಸ್ಟ್ರೀಮ್ನಲ್ಲಿ ಇದರಲ್ಲಿ ಎಜುಕೇಷನಲ್ಲಿ 100 ಜನ ಹೊರಗಡೆ ಬಂದಾಗ ಹೆಚ್ಚಾಗುತ್ತೆ. ಅದರಿಂದ ದಯಮಾಡಿ ಆದ್ಯತೆ ಮೇರೆಗೆ 6 ತಿಂಗಳಿಗೊಂದ್ಸರಿ ಕಡ್ಡಾಯವಾಗಿ ಎಕ್ಸಾಮಿನೇಷನ್ ಮಾಡಿ ಆಯ್ಕೆ ಆದವ್ರನ್ನ ಒಂದು ಉದ್ಯೋಗ ಕೊಡಿ. ಆಯ್ಕೆ ಆಗದವ್ರಿಗೆ ಅವ್ರಿಗೆ ಅರ್ಹತೆಗೆ ತಕ್ಕನಾದಂಥ ಉದ್ಯೋಗ ಕೊಟ್ಟರೆ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಬಜೆಟ್ ಅಲ್ಲಿ ಮೈನಾರಿಟೀಸ್ಗೆಲ್ಲ ಹೆಲ್ಪ್ಫುಲ್ ಆಗಬೇಕಲ್ಲ? ಇಲ್ಲ, ಒಂದು ಏನಾಗಿದೆ ಅಂದರೆ ಮೆಜಾರಿಟೀಸ್ ಅಂದರೆ ಈಗ ಮೈನಾರಿಟೀಸ್ಗೆ ನೀವು ಕೊಡೋದಕ್ಕೆ ಬೇಡ ಅನ್ನಲ್ಲ. ಆದರೆ ಈಗ ಮೈನಾರಿಟೀಸ್ನಲ್ಲೇ ಕೆಲವರು ಮುಂದುವರೆದಂಥವ್ರು ಇದ್ದಾರೆ, ಅಂಥವ್ರಿಗೆ ಯಾಕೆ ಅವಕಾಶ ಕೊಡ್ತೀರಾ? ಇರ್ತಕ್ಕಂಥವ್ರು ಉಳ್ಳವರು ಕೊಡಿ. ಯಾರಿಗೆ ಉಳ್ಳವರು ಅವ್ರು ಬಿಡಿ, ಇಲ್ಲದೆ ಇದ್ದವ್ರು ಕೊಡಿ. ಯಾಕಂದರೆ ಅವರಲ್ಲೇ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮನೆಯಲ್ಲೇ ನಾವು ಜಾಸ್ತಿ ತೊಗೊಳ್ತೀನಿ ಅಂತಂದರೆ ಆಯಿತು, ನಮ್ಮನೆಗೆ ಬೇಡ, ಪಕ್ಕದ ಮನೆಯವ್ರು ಕೊಡಿ, ಬೇರೆಯವರು ಕೊಡಿ, ಮಕ್ಕಳೆಲ್ಲ ಬರಲಿ, ವಿದ್ಯಾವಂತರಾಗಲಿ. ನನ್ನ ಒಂದು ಕಳಕಳಿ ಮನವೇನೆಂದರೆ ಇವತ್ತಿನ ಪ್ರಾಥಮಿಕ ಶಿಕ್ಷಣಕ್ಕೆ ಡೊನೇಷನ್ ಅವಳಿಯನ್ನು ಕಡ್ಡಾಯವಾಗಿ ನೀವು ಒಂದು ಆರ್ಡಿನೆನ್ಸ್ ತೊಗೊಂಬರ್ಬೇಕು. ಆದರೆ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಇದು ಸಾಧ್ಯ ಇಲ್ಲ. ಕಾರಣ ನಿಮ್ಮಲ್ಲೇ 275 ಜನದಲ್ಲಿ ಸುಮಾರು ಜನ ಖಾಸಗಿ ಶಾಲೆಗಳನ್ನು ರನ್ ಮಾಡೋರಿದ್ದೀರಾ. ನೀವು ಇದನ್ನು ತೊಗೊಂಬರಕ್ಕೆ ಬಿಡಲ್ಲ. ಇದು ನಮ್ಮ ಕನಸಾಗಿರುತ್ತೆ ಹೊರತು ಮರೀಚಿಕೆ ಆಗಿರುತ್ತೆ ಹೊರತು ಮರುಭೂಮಿಯಲ್ಲಿ OSS ಇದ್ದಂಗೆ ಇರ್ತೀರಾ. ಸ್ಟೇಟ್ ಗವರ್ಮೆಂಟ್ಗೆ ನಿಮ್ಮ ಸಜೆಷನ್, ನಿಮ್ಮ ಒಪಿನಿಯನ್? ನಮ್ಮ ಸಜೆಷನ್ ಏನಂದರೆ ಪ್ರಾಥಮಿಕ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೌಕರಿ ಏನಿದೆ ಅದನ್ನು
ಒಂದು ಪಾಲನೆ ಮಾಡಿಕೊಡ್ಬೇಕು. ಮತ್ತು ಈ ಏನು ಇವಾಗ ಗ್ಯಾರಂಟಿ ಯೋಜನೆಗಳು ಮಾಡಿದೆ ಅದನ್ನು ವೃದ್ಧಾಪಕರಿಗೆ ಮತ್ತು ಅವರು ಕೊಡಿ. ಸ್ವಲ್ಪ ಸರ್ಕಾರಿ ನೌಕರ ಅವರಾಗೆ ಸ್ವಇಚ್ಛೆಯಿಂದ ಬಿಟ್ಕೊಟ್ರೆ ಇನ್ನೂ ಒಳ್ಳೆಯದು. ಆದರೆ ಬಿಟ್ಕೊಡೋರು ಕಡಿಮೆ. ಯಾಕೆಂದರೆ ಅಂಥ ಧಾರಾಳತನ ಇರೋರು ತುಂಬ ಬೆರಳೆಣಿಕೆಯಷ್ಟು. ಆದರೆ ಅವ್ರು ಬಿಟ್ಕೊಟ್ರೆ ಒಳ್ಳೆಯದು. ಇದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಕೂಡ, ಸಂಘದ ಸನ್ಮಾನ್ಯ ಷಡಾಕ್ಷರಿ ಅವರು ಈ ಬಗ್ಗೆ ಸರ್ಕಾರಿ ನೌಕರರಿಗೆಲ್ಲ ಒಂದು ಸುತ್ತೋಲೆ ಹೊರಡಿಸಿ, ಸ್ವಾಮಿ ನೀವೆಲ್ಲರೂ ಬಿಟ್ಕೊಡಿ, ನಮಗೆ ಸರ್ಕಾರ ಇಷ್ಟೊಂದು ಕೊಡ್ತಾ ಇದೆ, ಬೇರೆಯವ್ರಿಗೆ ಉಪಯೋಗ ಆಗಲಿ ಅಂತ ಅವರು ಕೂಡ ಒತ್ತಾಯ ಮಾಡಲಿ ಸರ್ಕಾರವನ್ನು ಅಂತ ನಿಮ್ಮ ಮಾತಿನಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Siddaramaiah is very experienced in presenting the budgets, and he knows what to do and what not to do, because he is giving this is the 7th budget what Siddaramaiah is giving today, 17th budget, and it is a record. And today Siddaramaiah ji has given the guarantees which is empowering the rural people of anything. And this Modi government has banned NREG also, which is against the development of the rural people. And Siddaramaiah's vision is always to empower the poor people, weaker section of this society. Okay. And what I can say is, with these guarantees, he is making a tremendous trend, and this trend is been overwhelmingly spreading all over the country. And in this budget, we expect, apart from the guarantees, we expect them to give special for the developments which the opposition party is saying. Because meanwhile, in the same thing, for whichever the country it should develop, it's because of the infrastructure. The grade of the development of the country is dependent on the infrastructure. So in this budget, we are expecting our Siddaramaiah ji to give more and more what we can say that importance to the development Health and workers, infrastructure. transport workers and youths are hitting the street protesting for their job, for their wages. What kind of things that they can do in the state budget? They can bring back the industries. They can give more industries, and we can give the way off to the what we can say. Already, its government is giving all the subsidies. They are giving PM EGP scheme, CMYGS scheme. They are giving for the youth to become not an employee, to become an employer. It is the motto. What the people of all the youth should become an employers, not the employees. That is the vision. Already government is supporting on that to become an entrepreneurs, and which they let them increase the subsidy for that. What they are giving the subsidy is 25%. Let them give to 30 to 45%, and let them give. Even though they are giving, our youth is not going because they are not getting the right market. And these big entrepreneurs, they will suppress it. They're taking the risk and building on company, and after that, what we can say, in the market they are not getting the thing. So in the market also they should get some reservation for the smaller entrepreneurs. So in that reservation, the government should buy and government should market it. Okay. On which sector government should concentrate more on this budget? On this budget, agriculture. Okay. Agriculture is the main thing, because today you can see there is rainfall is very less, and all our farmers are getting deployed. They are getting exploited. They are not getting any, what we can say that any good money for their crop. Even the crop is also not developing. We can see in our Kolar side and all, today I saw many tomato and flowers, everything they have been growing. No market. If tomato has come to 80 to 100 rupees, flower as they are throwing in the market, and in that way they should support farmers only. In this budget, they should at least actually they are giving, but they should increase the amount for what farmers loans. So there is a price hike in Metro and KSRTC. Recently, we are seeing the huge hike. So what the government should concentrate? Should they decrease or should they? See, to give one side, they should take from one side.
It's true, right? And if for the power empowerment of women, they was declared completely free. And from whom they are taking? From whom bus prices hike? For whom? If they are already given nil to all the women and children, and they are taking from this section only. They are taking metro. It's not only here; it's hiked from the central government also, not only from state government. What is your opinion? What is your suggestion? One conclusion that you would give it to the state budget that Siddaramaiah should focus on this. Should focus on employment, as you said, and should focus on the farmers' issues like marketing and the small entrepreneurs' marketing. They should give separate reservation or separate market to the entrepreneurs. And today all the people, all the farmers' children are educated. That is one issue, and no one is want to work in the farm. So farmer is facing labor problem also. So They should give minorities. what? This state budget should concentrate on minorities. They should concentrate on minorities also, because minorities are also our citizens. They are our people. Our country is unity in diversity. We should respect every people. I'm not saying only minorities. They should give equally. They should concentrate us also, them also. They should mainly concentrate the weaker section of the people, not on the caste basis. We don't want any casteism, any caste, Muslim, Hindu, Christian. Nothing is needed. We need to, who are the poor people is them, we need to concentrate them, and Siddaramaiah needs to concentrate and give the subsidy commonly for SC/ST people. This is the reason. For SC/ST people, they say for building house, it is subsidy is like they say 1 lakh, and for building a house of a other section, they say it is 50,000. For building a house, the common thing is the expenditure is same. For whom they are giving subsidy home? For the poor people. While giving the poor people, why should they want caste? They should make it a very common, not basis on the caste, on the basis of their income. The expectations are quite a few. In fact, there are a lot of areas that they need to attend to, and the last 2-3 budgets have been not up to the mark. So there are areas where one of the areas are there are a lot of unemployment going on. So the employment opportunities has to increase, and there are a lot of projects that have struck, the infrastructure projects. So in order to the Karnataka to get onto the global map, it is extremely important that infrastructure projects are carried on and it reaches its logical conclusion, and in a time bound manner, which is very important, because there is a lot of delay, and that needs to be just not allocating funds in the budget, but that has to be pressed into the particular projects, so that particular projects are completed and the general public are benefited. It is not just collection of tax, because there is some reciprocal things that needs to be done by the state government. So one is generation of employment, infrastructure projects, and there's a very systemic failure in so far as the registration department is concerned, and a lot of registrations are held up. So that registration department, there has to be a lot of clarity. So these 3 areas, I feel that is more revenue generating. So it should not be seen as a revenue generating areas, but there has to be some sort of reciprocal benefits that the common man has to receive from it. So as you said infrastructure project is struck. Is it because of the 5 schemes that is presented by the government? Basically, the infrastructure projects are struck because of a lot of bureaucratic and red tapeism. And the release of funds are extremely important. That's the reason why I told allocating a particular sum in a budget is not important, but that sum has to be released so that there is no bottleneck in the execution of the projects. That is extremely important. It's not per se the project, the budget that is this thing. It is not streamrolling to the next line, so that we are not seeing the end of the projects. Okay, because our youths and health workers, transport department are hitting the strike and protesting for the job and wage are not being
like met. So what is that? No, no, Should the government concentrate on No, when I say that employment opportunities have to be increased, that also touches upon these aspects. These strikes and these standoffs are because the common man is not receiving the benefits which has been promised by the state government. So the budget, yes, the budget has to be the transparent. There has to be clarity in the budget, but that's not the only thing. The primary aspect is it should reach the common man, because that is what the budget is for. It's not only for paper, it should be implemented in letter and spirit. Okay, when it comes to middle class families? No, that's it. Middle class families, are has to be the beneficiaries. But now what is happening is the middle class are not receiving anything. Certain benefits are going to the upper class, and it's not spread equally. So the middle class also has to be considered in passing of the budget, and it has to be the benefit has to flow from top to the bottom. Okay, as a lawyer, what is your one suggestion that you would give it to the The infrastructure in the courts also has to increase. We are talking about artificial intelligence. We are talking about information technology. We are talking about digitization of land records. All those things, has to happen in a time-bound manner. It's not a 5-year or a 10-year or a 15-year plan. It has to be on a time-bound manner so that it reaches the litigant public, so that the number of litigations in the courts comes down. If effective implementation happens here, the courts will be declogged, and there is less amount of cases the court has to handle. 2,000 ದುಡ್ಡು ಹಾಕ್ತಿದ್ದಾರೆ, ಮತ್ತು ಕರೆಂಟ್ ಬಿಲ್ ಎಲ್ಲ ಫ್ರೀ ಮಾಡಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಕೆಲಸ. ಯೋಜನೆಯಿಂದ ಅಪೋಸಿಷನ್ ಪಾರ್ಟಿ ಹೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ಸ್ಟಾಪ್ ಆಗ್ತಿದೆ ಅಂತ. ಸ್ಟಾಪ್ ಆಗಲ್ಲ, ಅವ್ರು ಮಾಡ್ತಾರೆ. ಅವ್ರನ್ನಲ್ಲಿ ಗೊತ್ತಾಗುತ್ತೆ, ಅವರಿಗೆ ಮಾಡ್ತಾರೆ. ರನ್ನಿಂಗ್ನಲ್ಲಿ ಇರೋದಲ್ಲ, ಮಾಡ್ತಾರೆ ಅವರು, ಪರವಾಗಿಲ್ಲ. ಹೆಲ್ತ್ ವರ್ಕರ್ಸು ಮತ್ತು ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಎಲ್ಲ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ಸರಿಗೆ ವೇಜಸ್ ಕೊಡ್ತಾ ಇಲ್ಲ ಅವ್ರಿಗೆ ಅಂತ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಬರ್ತಾರೆ, ಹಿಂದೆ ಮುಂದೆ ಬರ್ತಾರೆ. ಸ್ವಲ್ಪ ದಿವಸ ನಿಂತಿದ್ದು ಮತ್ತೆ ಚಾಲೂ ಆಗಿದೆಲ್ಲ ಈಗ ಮತ್ತೆ. ಈ ಸ್ಟೇಟ್ ಬಜೆಟಲ್ಲಿ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಸಿದ್ದರಾಮಯ್ಯ? ಎಜುಕೇಷನ್ ಎಲ್ಲ ಮಾಡ್ತಿದ್ದಲ್ಲ, ಅವರು ಮಾಡ್ತಿದ್ದಾರೆ. ಎಜುಕೇಷನ್ ಎಲ್ಲ ಮಾಡ್ತಿದ್ದಾರೆ, ತುಂಬ ಕೆಲಸ ಮಾಡಿಕೊಡ್ತಿದ್ದಾರೆ. ನಿಮ್ಮ ಒಪಿನಿಯನ್ ಹೇಳಿ, ಸ್ಟೇಟ್ ಬಜೆಟ್ ಏನೆಲ್ಲ ಮಾಡ್ಬೋದು ಕರ್ನಾಟಕ? ಮಾಡ್ತಿದ್ದಾರೆ. ಅವ್ರಲ್ಲಿ ಮನಸ್ಸಿನಲ್ಲಿ ಇರೋದು ಹೌದಲ್ಲ, ಅವ್ರ ಮನಸ್ಸಿನಲ್ಲಿ ಇರೋದು ಮಾಡ್ತಾರೆ. ಸರಿ, ತಮ್ಮ ಹೆಸರು? ನಮ್ಮ ಹೆಸರು ಜಿಯಾವುಲ್ಲಾ ಅಂತ. ಅವರು ಈಗ ಪ್ರಗತಿಪರ ರೈತರು ಏನಿದಾರಲ್ಲ, ರೈತರ ಕೃಷಿ ಒಳಗೆ ಉನ್ನತ ಸ್ಥಾನದ ರೈತರಿಗೆ ಒಳ್ಳೆಯ ಬಜೆಟ್ ಕೊಡಬೇಕು. ಈಗ ಕಂಪ್ನಿಗಳು ಅವು ಮೀಡಿಯಾ ಇವು ಕಂಪ್ನಿಗಳು ಇಂಡಸ್ಟ್ರಿಯಲ್ ಎಲ್ಲ ಹೆಸರು ಮಾನ್ಯತೆ ಕೊಡ್ಲಾತ್ತಾರ ಅವರು. ಅದ್ರ ಸಂಬಂಧ ಈಗ ಪ್ರಗತಿಪರ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ. ಈಗ ರೈತರ ದ್ರಾಕ್ಷಿ ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ ರೈತರು ದ್ರಾಕ್ಷಿ ಬೆಳಿತಾರು, ಗೋಧಿ ಬೆಳಿತಾರು. ಅದಕ್ಕೆ ಇದು ಉನ್ನತ ಸ್ಥಾನದೊಳಗೆ ಇದನ್ನ ಏನೂ ಇಲ್ಲ. ಇಲ್ಲಿ ರೈತರಿಗೆ ಏನಾಗಬೇಕೈತೆ ಅಂದರೆ, ಈಗ ನಮ್ಮ ಹತ್ತನೇ ತಾಲೂಕದ ಬೆಳಗಾವಿ ಬೆಳಗಾವಿದವ್ರು ನಾವು. ಬೆಳಗಾವಿ ಜಿಲ್ಲೆ ಒಳಗೆ ಇವತ್ತು 18 ಬೆಳಗಾವಿ ಜಿಲ್ಲೆ ಒಳಗೆ 18 ತಾಲೂಕು ಅದಾವೆ. ಈಗ ಬೆಂಗಳೂರಿಗಿಂತ ಹೆಚ್ಚಂದ್ರೆ ತಾಲೂಕು ಹೆಚ್ಚಂದ್ರೆ ಬೆಳಗಾವಿ ಜಿಲ್ಲೆ ಒಂದು ದೊಡ್ಡದ. ನಮ್ಮ ರೈತರಿಗೆ ಅಲ್ಲಿ ಕಬ್ಬು ಬೆಳೆಗಾರದಾರು, ಜೋಳ ಬೆಳಿತಾರು, ಬೆತ್ತ ಬೆಳಿತಾರು. ಇದಕ್ಕೆ ಇವತ್ತಿಗೆ ಏನೂ ಮಾನ್ಯತೆನೇ ಇಲ್ಲ, ಅದಕ್ಕೆ ದುಡ್ಡು ಏನೂ ಇಲ್ಲ. ಇವತ್ತು ಅದು ದುಡ್ಡಿನ ಸಂಬಂಧ ಇವರು ರೈತರಿಗೆ ಏನಾರ ಮಾಡ್ರೆ ಇದ್ರ ಸಂಬಂಧ ತೊಗರಿ ಬೆಳೆ ಅಲ್ಲಿ ಏನೋ ಅಲ್ಲಿ ಇದಕ್ಕೊಂದು ಉನ್ನತ ಸ್ಥಾನದ ರೈತರಿಗೆ ಕೊಟ್ಟರು ಅಂದ್ರೆ ರೈತರಿಗೆ ಒಳ್ಳೇದಾಗ್ತೈತೆ. ಈ ಕಂಪ್ನಿಯವ್ರಿಗೆ ಇವ್ರಿಗೆ ಎಲ್ಲ ಮಾಡಿದ್ರೆ ಏನು ಆಗಂಗಿಲ್ಲ. ಇದು ಇವತ್ತು PK ನಾಗನೂರಿಂದ ಲಕ್ಷ್ಮಣ ಸಹೋದರ DCM ಅದಾರ. ಅವ್ರು ಮೀಡಿಯಾದಾಗ ಹೇಳ್ತಾರೆ, ಎಲ್ಲ ಕಡೆ ಹೇಳ್ತಾರೆ. ಅವ್ರು ರೈತರಿಗೆ ಬೇಕತ್ತ. ಅವ್ರ ಬದಲು ನಾವು ಹೇಳ್ತು, ಅಧಿವೇಶನದಾಗಂತೂ ನಾವೇನು ಶಾಸಕರೆಲ್ಲ ಏನೋ ವಿಧಾನಸೌಧದಾಗ ನಮ್ಮನ್ನು ಬಿಡಂಗಿಲ್ಲ. ರೈತರಿಗೆ ಏನ್ರಿ ಆದ್ರೆ ಒಳ್ಳೇದಾಗಬೇಕು ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಈ ಬಜೆಟ್ ಅಲ್ಲಿ ಏನ್ ಮಾಡ್ಬೇಕು? ರೈತರಿಗೆ ಒಳ್ಳೆ ಉನ್ನತ ಸ್ಥಾನ ಕೊಡ್ಬೇಕು. ರೈತರಿಗೆ ಮಾತ್ರನಾ? ರೈತರ ಕಂಪ್ನಿ ಇಂಡಸ್ಟ್ರಿ ಹೆಂಗಾರ ಬೆಳಿತಾರ ಅವ್ರ. ಈಗ ರೈತರು ದುಡ್ದಾಗ ಪ್ಯಾಟಿಗೆ ಏನೋ ಬಂದ್ರು ಒಂದು ಕಾಳಿ ತರಕಾರಿ ಅಲ್ಲಿ ಯಾವುದೋ ಬರೋದಾದ್ರು ರೈತರಿಂದ ಬರೋದಿಲ್ಲ. ನಾವು ರೈತರ ಬೆಳಿಕಂದ್ರೆ ಇಲ್ಲಿ ಬೆಂಗಳೂರಿಗೆ ಏನು ಬರ್ತೈತಿ? ಬರಂಗಿಲ್ಲ ಅನ್ನೋದು ನಿಮ್ಗೆ ಗೊತ್ತೈತಿಲ್ಲ. ಅದು ನಾವು ರೈತರ ಬೆಂಗಳೂರು ಸುಡಿಸಿದಾಗ ಇವತ್ತು ಬೆಂಗಳೂರಿಗೆ ಎಲ್ಲ ಕಡೆ ಬರ್ತೈತಿ. ಇದು ಇರ್ಲಿಕ್ಕಂದ್ರೆ ಏನೋ ಬೆಂಗಳೂರು ಜನರು ಏನೂ ತಿಳಕ್ಕೆ ಸಾಧ್ಯ ಇಲ್ಲ. ನಾವು ರೈತರು ಕೊಟ್ಟಾಗ ನಿಮ್ಮದು ರೈತರಿಗೆ ಒಂದು ಸಿದ್ದರಾಮಯ್ಯನವರು, ಇವತ್ತು DCM ಅವರು, DK ಶಿವಕುಮಾರ್ ಅವರು, ಕ್ಯಾಬಿನೆಟ್ದವರು ಏನಾರ ನಮ್ಮ ರೈತರಿಗೆ ಸಹಾಯ ಮಾಡ್ರೆ ರೈತರು ಒಳ್ಳೆಯವ್ರಿಗೆ ಬದುಕಿತು. ರೈತ ಏನಾಯ್ತು ಅಂತಲೇ ರೈತ ಆತ್ಮಹತ್ಯೆ ತಾರೆ. ನಾವು ಬೆಳಿತು ರೈತರಿಗೆ ಯಾರು ಸಹಾಯ ಸರ್ಕಾರ ಇಲ್ಲ. ಇವತ್ತು ಕುಮಾರಸ್ವಾಮಿ ಅವರು CM ಅವರು ಇದ್ದರು. ಅವತ್ತು ಟೈಮ್ದಾಗ ರೈತರು ಸಾಲ ಸೂಟ್ ಮಾಡ್ರು. ಇವತ್ತು ರೈತರು ಸಾಲೂ ಇಲ್ಲ, ಏನೂ ಇಲ್ಲ.
ಏನಾರ ಕೇಳಂಟ್ಲಿ ಅದು ಇದು ಅತ್ತಾರ. ಅದಕ್ಕೆ ರೈತರು ಒಂದು ಸ್ವಲ್ಪ ಸಾಲ ರದ್ದು ಮಾಡಬೇಕು. ರೈತರಿಗೆ ಒಳ್ಳೇದು ಒಂದು ಸ್ವಲ್ಪ ಸಹಾಯ ಸರ್ಕಾರ ಮಾಡಿದ್ರೆ ರೈತರು ನಾವು ಬದುಕ್ತು. 5 ಯೋಜನೆ ಕೊಟ್ಟಿದ್ದಾರೆ. 5 ಯೋಜನೆಯಿಂದ ಏನು ಆ ಯೋಜನೆದು ಏನೈತಿ, ಈಗ ಆದ ಮೇಲೆ ಡಿಗ್ರಿ ಕಲ್ತವ್ರಿಗೆ ದುಡ್ಡು ಇರ್ತಾರೆ, ಡಿಗ್ರಿ ಅವ್ರಿಗೆ ದುಡ್ಡು. ಈಗ ಮಹಿಳೆಯರಿಗೆ 2,000 ರೂಪಾಯಿ ಸಹಾಯಧನ ಅಂತಾರೆ, ಕಂಟ್ರೋಲ್ ಅಕ್ಕಿ ಕೊಟ್ಟಾರೆ, ರೇಷನ್ ಕೊಡ್ತಾರೆ. ಇವತ್ತು ದುಡಿ ರೈತರು ನಮ್ಮ ಕಡೆ ದುಡಿದು ಬಿಟ್ಟಾರೆ. ದುಡಿದು ಹೆಂಗೆ ಬಿಟ್ಟಾರಪ್ಪ ಅಂದರೆ ಮುಂದೆ ಒಂದು ಮನುಷ್ಯಾಗ 10 ಕಿಲೋ ಅಕ್ಕಿ ಕೊಡ್ತಾರೆ, 10 ಕಿಲೋ ಅಕ್ಕಿ ಕೊಡ್ತಾರೋ, 2,000 ರೂಪಾಯಿ ಕೊಡ್ತಾರೋ, ಡಿಗ್ರಿ ಕಲ್ತಾರ ಕೂತಾಳೆ. ನಮ್ಮಂಥವ್ರು ಏನು ಮಾಡ್ತಾರೋ, ಅಕ್ಕಿ ಕೊಟ್ಟಾರ ಏನು ಅಕ್ಕಿ ಅಂದ್ರೆ ಒಂದು 2,000 ರೂಪಾಯಿ ಮನೆಗೆ ಸಾಯಂತಿ ಬರ್ತೈತೆ. ನಾವು ದುಡಿದೇ ಬಿಟ್ಟಿದ್ವಿ. ಈಗ ಊರಾಗ ಎಲ್ಲ ತಿರುಗಾಡೋದು, ಇದನ್ನೆಲ್ಲ ಒಂದು ಸ್ವಲ್ಪ ರೈತರಿಗೆ ಒಳ್ಳೇದು ಮಾಡ್ರೆ ರೈತರು ಭಾಳ ಬದುಕ್ತಾರೆ. ಇದು ಏನು ಕೊಡ್ತಾರಲ್ಲ ಸರ್ಕಾರದಿಂದ ಏನೂ ಉಪಯೋಗ ಇಲ್ಲ. ರೈತರ ಮಕ್ಕಳು ಹಾಳಾಗೋ ಸಂಬಂಧ ಕೊಟ್ಟಂಗಿದ. ನಾವು ದುಡಿಬೇಕು, ನಾವು ತಿನ್ನಬೇಕು, ದುಡ್ದಾಗ ಹೊಟ್ಟಿದ. ಇದು ಏನಾಗೈತೆ ಅಂದರೆ ಇವ್ರು ಏನು ನಮ್ಮ CM ಸಿದ್ದರಾಮಯ್ಯನವರು ಏನು ಕೊಟ್ಟಾರಲ್ಲ, ಇದು ಏನು ಮಾಡಿದ್ರು ಏನೂ ಲೈಕ್ ಇಲ್ಲ ನಮಗೆ. ಒಟ್ಟಿಗೆ ಏನು ಹೇಳ್ತೀರಾ ಸಿದ್ದರಾಮಯ್ಯ ಬಜೆಟಲ್ಲಿ? ಬಜೆಟ್ ಏನು ಮಾಡಬೇಕು, ರೈತರಿಗೆ ಒಳ್ಳೇದು ಮಾಡ್ಬೇಕು, ರೈತನ ಮಕ್ಕಳು ಒಳ್ಳೇದಾಗಬೇಕು. ಇವತ್ತು ನಮ್ಮ ಮಾನ್ಯ ಮೀಟಿಂಗ್ನಾಗ ಹೇಳ್ರಿ ನಮ್ಮ DCM ಅವ್ರು, ಇಲ್ಲ ಈಗ ಇನ್ನು ಮುಂದೆ ಹೋದ್ರೆ MBBS ಕಲ್ತವ್ರದ್ದು ಏನು ನಡೆಯಂಗಿಲ್ಲ, ಇಂಜಿನಿಯರ್ಗಳದ್ದು ಏನಿಲ್ಲ. ಅದ್ರ ಸಂಬಂಧ ಇದೇನು ನಡೆಯಂಗಿಲ್ಲ. ರೈತರು ದುಡಿಬೇಕು, ತಾನು ತಿನ್ನಬೇಕು ಅಂತ ನಮ್ಮ ಹತ್ತನೇ ತಾಲೂಕಿನಲ್ಲಿ ನೀರಾವರಿ ಮಾಡ್ಯಾರ. ಇವತ್ತು ಲಕ್ಷ್ಮಣ ಸವದಿ ಅವರು ನೀರಾವರಿ ಮಾಡಿ ಕೊಟ್ಟವರು. ಅದರಿಂದ ನಾವು ಭಾಳ ಬದುಕಲತ್ತಿದ್ವು. ಈಗ ಕಬ್ಬಿಗೆ ಬೆಲೆ ಹೆಚ್ಚಿಲ್ಲ ನಮ್ಮ ಕಡೆ. ಶುಗರ್ಸ್ ಬರೋದು ಬೆಂಗಳೂರಿಗೆ, ಬೆಳಗಾವಿ ಜಿಲ್ಲಾದಿಂದ, ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ ಬೆಳಗಾವಿ ಹುಬ್ಳಿಲೆಲ್ಲ ಪ್ರತಿಭಟನೆ ನಡೀತಿದೆ ಕೆಲಸಕ್ಕೋಸ್ಕರ. ಅದಕ್ಕೆಲ್ಲ ಏನು ಹೇಳ್ತೀವಿ? ಅದು ಕೆಲಸಕ್ಕೋಸ್ಕರ ಹೇಳ್ತವೆ. ಕೆಲಸನೇ ಕೊಡ್ಲಾಗ್ತಾ ಇರಲಿ. ಇವ್ರು ಏನು ಕನ್ನಡ ಶಾಲೆ ಮೇಡಮ್ ಅವ್ರು ನೀವು ತಪ್ಪು ತಿಳ್ಕೊಬೇಡಿ. ಈಗ ಕನ್ನಡ ಶಾಲೆ ಅವ್ರು ಅದಾರ. ಈಗ ಟೀಚರ್ಗಳನ್ನ ಯಾರನ್ನೂ ತೊಗೊಂಡಿಲ್ಲ. ಸರ್ ಟೀಚರ್ ಯಾರು ತೊಗೊಂಡಾರ ಹೇಳಿ ನೋಡಿ. ಈಗ ಯಾರು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಯಾರು ಸರ್ಕಾರಿ ನೌಕರಿ ಕೊಡ್ಸಿದಾರೆ ಹೇಳಿದ್ರು ಗೌರ್ಮೆಂಟ್ದವರು? ಏನೂ ಇಲ್ಲ. ಬರೀ ನಾವು ಅದು ಕೊಟ್ಟಿದ್ದೀವಿ, ಇದು ಕೊಟ್ಟಿದ್ವಿ, ಅನುಭವ ಕೊಟ್ಟಿದ್ವಿ ಅಂತಾರೆ. ಹಿಂದಿನ ನಾಳೆ ಇವತ್ತಿನ ನಾಳೆ ರೈತರಿಗೆ ಒಳ್ಳೇದಾಗುದು ಅಂದರೆ HD ಕುಮಾರಸ್ವಾಮಿ ಅವರು ಒಬ್ರು ಆಗಿದ್ರ, ಸೇಮ್ ರಾಮಕೃಷ್ಣ ಹೆಗಡೆ ಅವರು ಆಗಿದ್ರ, ದೇವರಾಜ್ ಅರಸರವ್ರು ಆಗಿದ್ರ. ನಮ್ಮ ಅಭಿಪ್ರಾಯ ಏನು, ಲಕ್ಷ್ಮಣ ಸವದಿ ಅವರು DCM ಆಗಿ ಹೇಳಿದಾರೆ. ಅವನು ರೈತನ ಮಗ ಅದನ್ನು ಸೇಮ್ ಆದ ಅಂದ್ರೆ ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಈ ಫ್ರೀ ಸ್ಕೀಮ್ಗಳು ಕೊಟ್ಟು ನಮ್ಮೆಲ್ಲ ವಿದ್ಯಾರ್ಥಿ ಜೀವನ ಹಾಳು ಮಾಡ್ತದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದ್ರ ಬದಲಾಗಿ ಯಾವುದಾದ್ರೂ ಇಲ್ಲಿ ಸಾಕಷ್ಟು ವೇಕೆನ್ಸಿಗಳಿಗೆ ಕಾಲಿದೆ, ಅದನ್ನು ಭರ್ತಿ ಮಾಡದೆ ವಿದ್ಯಾರ್ಥಿಗಳು ಪ್ರತಿಭಟನೆ ಧಾರವಾಡದಲ್ಲಿ ಮಾಡ್ತಾನೆ ಇದ್ದಾರೆ. ಸೊ ಹಂಗಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಇವರು ತಕ್ಕ ಪ್ರತಿಸ್ಪಂದನೆ ಕೊಡ್ತಾ ಇಲ್ಲ. ಹಾಗಾಗಿ ಅದ್ರ ಬದಲಾಗಿ ಫ್ರೀ ಸ್ಕೀಮ್ಗಳ ಬದಲಾಗಿ ಯಾವುದಾದ್ರೂ ಒಂದು ಫ್ರೀ ಲೈಬ್ರರಿನೋ ಅಥವಾ ಗಲ್ಲಿ ಒಂದು ಲೈಬ್ರರಿ ಮಾಡಿದರೆ ಬಡ ವಿದ್ಯಾರ್ಥಿಗಳು ಎಷ್ಟೋ ಸಹಾಯ ಆಗುತ್ತೆ. ಆಮೇಲೆ ಇದರಿಂದ ಹುಡುಗರು ತುಂಬ ಈಗೆಲ್ಲ ಏಜ್ ಬಾರನ್ನು ಆಗ್ತಿದೆ. ಹಂಗಾಗಿ ಅವ್ರಿಗೂ ಅನುಕೂಲ ಆಗುತ್ತೆ. ತುಂಬ ಹಳ್ಳಿಲಿಂದ ಬಂದಿರ್ತಾರೆ, ಅವ್ರಿಗೋಸ್ಕರ ಸರ್ಕಾರ ಏನಾದರೂ ಒಂದು ಮಾಡಬೇಕಂತ ನಾನು ಇದ್ರ ಮುಖಾಂತರ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಆಮೇಲೆ ಪ್ರೀ ಬಜೆಟಲ್ಲಿ ಅದು ಏನೇನೋ ಅದು ಖರ್ಚು ಮಾಡಿದೆ, ಇದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದೆ ಅಂತ ಏನೇನೋ ಹೇಳ್ತಾರೆ. ಮೊನ್ನೆ ಬಜೆಟಲ್ಲಿ ನೀವು ನೋಡಿರ್ಬೋದು, ಎಲ್ಲರೂ ನಿಮಗೂ ಗೊತ್ತಿರುತ್ತೆ. ಅದ್ರ ಬದಲಾಗಿ ಏನಾದರೂ ಬಡ ವಿದ್ಯಾರ್ಥಿಗಳಿಗೋಸ್ಕರ ಏನಾದರೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೋಸ್ಕರ ಏನಾದರೂ ಮಾಡಿದರೆ ಸರ್ಕಾರ ಏನೂ ಮಾಡಿಲ್ಲ. ಹೇಳ್ಕೊಳಂಥದ್ದು ಏನೂ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ. ಹಾಗಾಗಿ ಇವತ್ತಿನ ದಿನ ಧಾರವಾಡದಲ್ಲಿ ನೋಡ್ತಿರ್ಬೋದು ಯುವಕರು ಎಷ್ಟೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ. ಹಾಗಾಗಿ ತುಂಬ ಕಷ್ಟ ಇದೆ ಯುವಕರ ಜೀವನ. ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಂದ್ರೆ ನಾನು ಇದ್ರ ಮುಖಾಂತರ ಎಜುಕೇಷನಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಯಾಕಂದರೆ ಈಗಿನ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆ ನಿಮಗೆ ಗೊತ್ತು ಹೇಗಿದೆ ಎಂಬುದು ನಿಮಗೆ ಗೊತ್ತು. ಶಿಕ್ಷಣ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದರೆ ನಾನು ಹೇಳೋಕ್ಕಲ್ಲ. ನಾನು ಒಬ್ಬ ಎಜುಕೇಟೆಡ್ ಆಗಿ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಒಂಥರ ಆಸೆ ಆಗುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಅದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕಂದ್ರೆ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ. ಮಾತ್ರ ಅಲ್ಲ, ಹೆಲ್ತ್ ವರ್ಕರ್ಸ್ ಮತ್ತೆ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಕೂಡ ಪ್ರತಿಭಟನೆ ನಡೀತಾ ಇದ್ದಾರೆ. ಅದ್ರ ಬಗ್ಗೆ ಹೌದೌದು. ಈಗ ನಮ್ಗೆ ಸಂಬಂಧಪಟ್ಟಂಗೆ ಆದರೆ ನಾವು ಯೂತ್ಸ್ ಅಲ್ವಾ, ನಾವು ಶಿಕ್ಷಣ ನಮಗೆ ವೇಕೆನ್ಸಿ ಖಾಲಿ ಇಲ್ಲ ಅಂತೇಳಿ ಇವತ್ತಿನ ದಿನ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಅವ್ರಿಗೂ ಕೂಡ ಇದು ಏನಪ್ಪ ನಾನು ನೆನಪರ್ತೀನಿ ಮ್ಯಾಮ್, ಸಾರಿ. ಇಂಪಾರ್ಟೆಂಟ್ ಕೊಡಬೇಕಂತ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ. ಸಿದ್ದರಾಮಯ್ಯಗೆ ಇದು ಮಾಡಿ ನೀವು ನಮಗೋಸ್ಕರ ಅಂತ ನಾನು ಹೇಳ್ದಲ್ಲ ಮೇಡಮ್, ನಾನು ಒಬ್ಬ ಎಜುಕೇಟೆಡ್ ಆಗಿ ನಾನು ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀನಿ. ಬಟ್ ವಿದ್ಯಾರ್ಥಿಗಳ ಬಗ್ಗೆ ಅವರು ಸ್ಪಂದನೆ ಕೊಡ್ತಾ ಇಲ್ಲ. ಈ ಕರಿತೀನಿ ಆ ಕರಿತೀನಿ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಒಂದಿನನೂ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಸದನದೊಳಗಾದರೂ ಮಾತಾಡ್ತಿಲ್ಲ. ಆಮೇಲೆ ನಮ್ಮ ಮನೆ ಉತ್ತರ ಕರ್ನಾಟಕದ ಆಮೇಲೆ ಕೈಗಾರಿಕೋದ್ಯಮ, ಆಮೇಲೆ ನಮ್ಮ ಭಾಗಕ್ಕಿಂತವೆಲ್ಲ ಆಗ್ತಾರೆ. ಆಮೇಲೆ ಈ ಕಡೆ ಎಲ್ಲ ಡೆವಲಪ್ಮೆಂಟ್ ಅಂತೇಳಿ ಉದ್ಯಮಗಳು ಚೆನ್ನಾಗಿರೋದೆಲ್ಲ ತರ್ತಾರೆ. ನಮ್ಮ ಭಾಗದೆಲ್ಲ ಹಾಳು ಮಾಡಿ ಬಿತ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆನೂ ಗಮನ ಹರಿಸಬೇಕಾಗಿ ಕೇಳ್ತೀನಿ. ಇದು 5 ಯೋಜನೆ ಅವರು ಕೊಟ್ಟಿದ್ರು, ಅದರಿಂದ ಅಪೋಸಿಷನ್ ಲೀಡರ್ ಹೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ಎಲ್ಲ ಸ್ಟಾಪ್ ಆಗ್ತಿದೆ ಅಂತ, ಮತ್ತೆ ಡೆಬ್ಟ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀವಿ?
ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಮೇಡಮ್. ಬಟ್ ನನಗೆ ಗೊತ್ತಿರೋಂಗೆ ಹೇಳ್ತಾ ಇದ್ರೆ ಅನುಕೂಲ ಆಗೋರ್ಗೆ ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ನಮ್ಗೆ ಅಷ್ಟೊಂದು ಅದಿದೇನು ಅನಿಸಿಲ್ಲ. ಆ ಫ್ರೀ ಸ್ಕೀಮ್ ಕೊಡೋದ್ರ ಬದಲಾಗಿ ಹೇಳ್ತಿದ್ದೀನಲ್ಲ, ಅದು ಒಳ್ಳೆ ಯೋಜನೆ ತಂದಿದ್ದಾರೆ, ಇಲ್ಲ ಅಂತಲ್ಲ. ಅದು ಎಷ್ಟು ಜನರ ಮಟ್ಟಿಗೆ ಮುಟ್ಟಿದೇನೋ ಅದು ನಮಗೆ ಗೊತ್ತಿಲ್ಲ. ಇನ್ನು ಕೆಲವೊಂದಿಷ್ಟು ಕುಟುಂಬಗಳು ಅದರಿಂದನೇ ಹೊರೈದೆ ಅಂತಲೇ ಹೇಳ್ಬೋದು. BPL APL ಕಾರ್ಡ್ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನೂ ಕೆಲವೊಬ್ರಿಗೆ ರೀಚ್ ಆಗಿಲ್ಲ. ಅದು ಇನ್ನೂ ಆ್ಯಕ್ಚುಲಿ ಕೊಡಬೇಕಾಗಿದ್ದು ಅಂದರೆ ಕೆಳಮಟ್ಟದ ಗ್ರೌಂಡ್ ರಿಯಾಲಿಟಿ ಏನು ತಿಳ್ಕೊಂಡು ಅವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳಕ್ಕೆ ಇಷ್ಟ. ಇಲ್ಲಿ ಮಿಡ್ಲ್ ಕ್ಲಾಸಿಗೆ ಹೊಡ್ತಾ ಬೀಳ್ತಿರೋದು. ಓಕೆ, ಜಾಸ್ತಿ ಶ್ರೀಮಂತರಿಗೂ ಹೊಡ್ತಾ ಬೀಳ್ತಿಲ್ಲ, ಕೆಳಗಡೆ ವರ್ಗದವರಿಗೂ ಹೊಡ್ತಾ ಬೀಳ್ತಿಲ್ಲ. ಬಡ್ಜೆಟ್ ಮಾಡಲಿ ಬೇಡ ಅಂತ ಅನ್ನೋದಿಲ್ಲ. ಈ 3 ಕಾನ್ಸೆಪ್ಟ್ ಕೊಟ್ಟರು. ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ ಬಿಟ್ಟರು, 2,000 ರೂಪಾಯಿ ದುಡ್ಡು ಕೊಟ್ಟರು. ಓಕೆ, ಆಮೇಲೆ ಕರೆಂಟು ಫ್ರೀಯಾಗಿ ಕೊಟ್ಟರು. ಅದನ್ನು ನಾನು ಒಪ್ಕೊತೀನಿ, ಒಳ್ಳೆಯದೇ. ಅದ್ರ ಬದಲಿ ರೈತರಿಗೆ ಅವ್ರದ್ದು ಸಾಲ ಎಲ್ಲ ಸ್ವಲ್ಪ ಮನ್ನಾ ಮಾಡಿದ್ದಿದ್ರೆ ಇವತ್ತು ಎಷ್ಟೋ ಜನ ರೈತರು ಅವರು ಖುಷಿ ಪಡ್ತಿದ್ರು. ರೈತರಿಗೆ ಇಲ್ಲಿ ಯಾರೂ ಏನೂ ಹೆಲ್ಪ್ ಮಾಡ್ತಿಲ್ಲ, ಮಿಡ್ಲ್ ಕ್ಲಾಸ್ ಪೀಪಲ್ಸಿಗೆ ಇವತ್ತೆಲ್ಲ ಹೆಲ್ಪ್ ಆಗ್ತಿರೋದೇ ರೈತರಿಂದ. ಒಬ್ಬ ರೈತಂಗೆ ಹೆಲ್ಪ್ ಮಾಡಿದ್ರು ಅಂತ ಅಂದರೆ ಎಲ್ಲವನ್ನೂ ಚೆನ್ನಾಗಿರ್ತಾನೆ. ಇವತ್ತು ಎಲ್ಲದೂ ಕಾಸ್ಟ್ಲಿ ಆಗಿದ್ದಾವೆ. ಎಲ್ಲಿ ಓಡಾಡಬೇಕು ಅಂತ ಅಂದರೂ ಬಸ್ ರೇಟು ಕಾಸ್ಟ್ಲಿ ಆಗಿದ್ದಾವೆ, ಅಂಗಡಿಯಲ್ಲಿ ಸಾಮಾನು ಕಾಸ್ಟ್ಲಿ ಆಗಿದ್ದಾವೆ. ಯಾರ ಹತ್ರನೂ ದುಡ್ಡು ಜಾಸ್ತಿ ಅನ್ನೋ ದೊಡ್ಡವ್ರ ಟೈಪ್ ಇಲ್ಲ. ಮಿಡ್ಲ್ ಕ್ಲಾಸ್ ಇವತ್ತು ಉಪವಾಸ ಇರ್ತಾ ಇದ್ದಾರೆ. 2 ಹೊತ್ತು ಊಟ ಮಾಡಿದರೆ 1 ಹೊತ್ತು ಊಟ ಮಾಡ್ತಿಲ್ಲ, 1 ಹೊತ್ತು ಊಟ ಮಾಡಿದರೆ 2 ಹೊತ್ತು ಊಟ ಮಾಡ್ತಿಲ್ಲ. ಅವ್ರಿಗೆ ಹೆಲ್ಪ್ ಮಾಡಲಿ. ಆಮೇಲೆ ಫ್ರೀಯಾಗಿ ಹಾಸ್ಪಿಟ್ಲಲ್ಲಿ ಇಟ್ಕೊಡ್ಲಿ. ಫ್ರೀಯಾಗಿ ಹಾಸ್ಪಿಟ್ಲಲ್ಲಿ ಯಾರು ದುಡ್ಡಿರಲ್ಲ ಅವ್ರಿಗೆ ಹೆಲ್ಪ್ ಮಾಡಲಿ. ಸುಮ್ಮನೆ 2,000 ರೂಪಾಯಿ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ಅವೆಲ್ಲ ಬೇಡ. ಸಿದ್ದರಾಮಯ್ಯ ಅವರು ಒಳ್ಳೆ ಥಿಂಕಿಂಗೇ ಮಾಡಿಬಿಟ್ಟು ಮಾಡಿದ್ದಾರೆ. ಅದರದಿಂದ ನಮಗೇನೋ ಇದಿಲ್ಲ. ಅದನ್ನು ಒಳ್ಳೇದಕ್ಕೆ ಹಾಕಲಿ, ಹಾಸ್ಪಿಟ್ಲಿಗೆ ಹಾಕಲಿ, ಓದೋ ಮಕ್ಕಳಿಗೆ ಹಾಕಲಿ. ಇವತ್ತು ಎಜುಕೇಷನ್ನು ಎಷ್ಟು ಕಾಸ್ಟ್ಲಿ ಆಗಿದೆಯಮ್ಮ. LKG ಮಕ್ಕಳಿಗೆ 1 ಲಕ್ಷ 2 ಲಕ್ಷ ಕೇಳ್ತಾ ಇದ್ದಾರೆ. ಓಕೆ, ಗೌರ್ಮೆಂಟ್ ಸ್ಕೂಲನ್ನು ಇಂಪ್ರೂವ್ಮೆಂಟ್ ಮಾಡಲಿ. ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ಮೆಂಟ್ ಮಾಡಲಿ, ಅಲ್ಲಿ ಓದಂಗೆ ಮಾಡಲಿ. ಪ್ರೈವೇಟ್ ಕಾಲೇಜಸ್ಸು ಪ್ರೈವೇಟ್ ಸ್ಕೂಲೆಲ್ಲ ಯಾಕೆ ತೆಗಿಬೇಕು? ಅದನ್ನು ಬಿಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಹೋದ್ರಪ್ಪ ನೀವು ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡಲಿ. ಧಾರವಾಡ ಹುಬ್ಳಿಲೆಲ್ಲ ನಮ್ಮ ಥರ ಯೂತ್ಸು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕೆಲಸಕ್ಕೋಸ್ಕರ. ಹೆಲ್ತ್ ವರ್ಕರ್ಸು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸ್ಯಾಲ್ರಿ ಸಿಗ್ತಾ ಇಲ್ಲ ಅಂತ. ಟ್ರಾನ್ಸ್ಪೋರ್ಟಲ್ಲೂ ಹಿಂಗೆ ನಡೀತಾ ಇದೆ. ಏನು ಹೇಳ್ತೀವಿ? ನೋಡಮ್ಮ, ಇದೆಲ್ಲ ಮೇನು ಯಾರು ದೊಡ್ಡವ್ರು ಇದ್ದಾರಲ್ಲ ಅವ್ರು ಥಿಂಕ್ ಮಾಡಬೇಕು. ಈಗ ನಾವು ಥಿಂಕ್ ಮಾಡೋದ್ರಿಂದ, ನೀವು ಥಿಂಕ್ ಮಾಡೋದ್ರಿಂದ ಏನು ನಡೆಯೋದಿಲ್ಲ. ಅವ್ರು ಥಿಂಕ್ ಮಾಡಿಬಿಟ್ಟು ಏನು ಇದ್ದಿದ್ದಾವೆ, ನಮ್ಮ ಯೂತ್ಸಿಗೆ ಏನು ಬೇಕು, ನಮ್ಮ ಹುಡುಗರಿಗೆ ಕೆಲಸಕ್ಕೆ ಏನು ಮಾಡಬೇಕು. ಇವಾಗ ಕೆಲಸ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯವ್ರು ಹೇಳಿದ್ದಾರೆ, ಆಗಿಲ್ಲ ಇನ್ನು. ಓಕೆ, ಅದನ್ನು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಕೊಳ್ಳೋದಲ್ಲ, ಜಲ್ದಿ ಮಾಡಬೇಕು. ಅದನ್ನು ಜಲ್ದಿ ಮಾಡಬೇಕು. ಸುಮ್ಮನೆ ಆಶ್ವಾಸನೆ ಕೊಟ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳೋದಲ್ಲ. ಈ ಬಡ್ಜೆಟಲ್ಲಿ ಮೈನಾರಿಟೀಸ್ಗೆ ಏನು ಮಾಡಬೇಕು? ಮೈನಾರಿಟೀಸಿಗೆ ನೀವು ಥಿಂಕ್ ಮಾಡಬೇಕಮ್ಮ. ನೀವು ಇವಾಗ ಪೀಪಲ್ಸ್ ಥಿಂಕ್ ಮಾಡಬೇಕು. ಓಕೆ, ಅವ್ರು ಥಿಂಕ್ ಮಾಡಿಬಿಟ್ಟು ಅವರೊಂದು ಕಮಿಟಿ ಮಾಡ್ಕೋಬೇಕು. ಕಮಿಟಿ ಮಾಡ್ಕೊಂಡು ಯಾರಿಗೆ ಏನು ನಡೀತಾ ಇದೆ, ಏನು ಆಗಿಲ್ಲ, ಅದೆಲ್ಲ ಥಿಂಕ್ ಮಾಡಿಬಿಟ್ಟು ಅಲ್ಲಿ ಸಣ್ಣದಾಗಲೇ ಹೆಲ್ಪ್ ಮಾಡಲಿ. ಸಣ್ಣದಾಗಲೇ, ದೊಡ್ಡದಾಗಿ ಹೆಲ್ಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾರೂ ಏನೂ ಕೇಳ್ಕೊಳ್ಳೋದಿಲ್ಲ. 100% ನಮಗೆ ಹೆಲ್ಪ್ ಮಾಡಿಬಿಡ್ರಿ ಅಂತ ಅಂದ್ಬಿಟ್ಟು ಯಾರೂ ಕೇಳೋದಿಲ್ಲ. 15% ಅವ್ರು ಹೆಲ್ಪ್ ಮಾಡಿದರೆ ಇನ್ನೂ 15% ಯಾರ ಹತ್ರನಾದ್ರೂ ಹೆಲ್ಪ್ ತೊಗೊತಾರೆ. ಓಕೆ, ಇನ್ನೂ 30% ಬೇರೆಯವ್ರು ಯಾರಾದರೂ ಹೆಲ್ಪ್ ಮಾಡ್ತಾರೆ. ಈ 5 ಗ್ಯಾರಂಟಿ ಯೋಜನೆ ಅಂತ ಏನು ಕೊಟ್ಟಿದ್ದಾರೋ ಅದು ಅಪೋಸಿಷನ್ ಲೀಡರ್ ಹೇಳ್ತಾ ಇದ್ದಾರೆ, ಆ ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ ಸ್ಟಾಪ್ ಆಗ್ತಿದೆ ಕರ್ನಾಟಕ ಅಲ್ಲಿ ಅಂತ. ಖಂಡಿತವಾಗ್ಲೂ ಆಗ್ತಾ ಇದೆ. ಏನು ಮಾಡಬೇಕು ಸಿದ್ದರಾಮಯ್ಯ ಗೌರ್ಮೆಂಟ್? ಮೇಡಮ್, ಅದನ್ನು ಮಾಡೋದ್ರಿಂದ ಏನು ಇದು ಉಪಯೋಗ ಇಲ್ಲ. ರೈತರಿಗೆ ಸಾಲ ಮನ್ನಾ ಮಾಡಲಿ ಫಸ್ಟ್. ಓಕೆ, ಆಮೇಲೆ ಎಜುಕೇಷನಲ್ಲಿ ಹುಡುಗರು ಇವತ್ತು ಸಾಯ್ತಾ ಇದ್ದಾರೆ ಎಜುಕೇಷನಲ್ಲಿ. ನಮಗೆ ಕೆಲಸ ಅವ್ರು ಓದಿದ್ರು ಇವತ್ತು ಕೆಲಸ ಕೊಡ್ತಿಲ್ಲ, ಯಾವನೂ ಕೊಡ್ತಿಲ್ಲ. ರ್ಯಾಂಕ್ ಸ್ಟೂಡೆಂಟ್ಗಳು ನಾನು ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆ ಓಡಾಡಿರೋದು ನೋಡಿದ್ದೀನಿ, ಅವರಿಗೆ ಕೊಡ್ತಿಲ್ಲ. ಅವ್ರಿಗೆ ಹೆಲ್ಪ್ ಮಾಡಲಿ ಫಸ್ಟ್. ಅವ್ರಿಗೆ ಹೆಲ್ಪ್ ಮಾಡಿದ್ಮೇಲೆ ಆಮೇಲೆ ಬಡ್ಜೆಟ್ ಎಲ್ಲ ಮಾಡಲಿ. ಈ ಬಡ್ಜೆಟಲ್ಲಿ ಒಂದು ನಿಮ್ಮ ಸಜೆಷನ್, ಇದನ್ನು ಪ್ಲೀಸ್ ಮಾಡಿ ಅಂತ ಏನು ಹೇಳ್ತೀರಾ ಸಿದ್ದರಾಮಯ್ಯ ಸರ್ ಅವರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ರೈತರಿಗೆ ಹೆಲ್ಪ್ ಮಾಡಲಿ ಫಸ್ಟು. ಅವನೇ ನಮ್ಮ ಬೆನ್ನೆಲುಬು. ರೈತ ಇದ್ದಾನಲ್ಲ, ಅವನೇ ಬೆನ್ನೆಲುಬು. ಅವನು ಚೆನ್ನಾಗಿದ್ದ ಅಂತ ಅಂದರೆ ಎಲ್ಲರೂ ಚೆನ್ನಾಗಿರ್ತಾರೆ.
ಅವ್ರಿಗೆ ಹೆಲ್ಪ್ ಮಾಡಲಿ ಫಸ್ಟ್. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಜನಪ್ರಿಯವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. 5 ಗ್ಯಾರಂಟಿಗಳನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಇವಾಗ ದಾಖಲೆಯ 17ನೇ ಬಜೆಟ್ನ ಮಂಡಿಸೋಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಾನು ಬಜೆಟ್ನಲ್ಲಿ ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗಬೇಕಾಗಿದೆ. ಯಾಕಂದರೆ ಬಡತನದ ಜನಗಳಿಗೆ ತುಂಬ ಅವಶ್ಯಕ. ಅವರಿಗೆ ಮೆಡಿಸಿನ್ ಆಗಿರ್ಬೋದು, ಒಳ್ಳೆಯ ಹಾಸ್ಪಿಟಾಲಿಟಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲು ಇದ್ರೂ ಕೆಲವು ಮೆಡಿಸಿನ್ಗಳು ಪ್ರೈವೇಟೈಸಲ್ಲಿ ಹೊರಗಡೆನೇ ತೊಗೋಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಬಜೆಟಲ್ಲಿ ಪೂರಕವಾದ ಬಜೆಟ್ ಮಂಡಿಸಬೇಕು ಅಂತ. ಈ ಮೆಟ್ರೋ ಫೇರ್ ಹೈಕು ಮತ್ತೆ KSRTC ಲಗೇಜ್ ಫೇರ್ ಜಾಸ್ತಿ ಆಗ್ತಾನೆ ಇದೆ. ಈ ಯೋಜನೆಯಿಂದಾನಾ ಇಲ್ಲ? ಮೇಡಮ್, ಅದು ಮೆಟ್ರೋ ಫೇರ್ ಅಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗು ಅದು ಇರೋದು. ಅಂದರೆ ಅವ್ರು ಹೇಳೋದು ಇಲ್ಲಿಂದನೂ ಸ್ವಲ್ಪ ಅನುದಾನ ಕೇಳ್ತಾ ಇದ್ದಾರೆ. ಇದು ಸ್ಟೇಟ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಇರಲ್ಲ. ರೈಲ್ವೆ ಡಿಪಾರ್ಟ್ಮೆಂಟ್ ಇರೋದೇ ಸೆಂಟ್ರಲ್ ಗೌರ್ಮೆಂಟು. ಆದ್ದರಿಂದ ಅವರೇ ಬಗೆಹರಿಸ್ಬೇಕು ಹೊರತು. ಬೇಕಾದ್ರೆ KSRTC ಏನಾಗಿದೆ ಅಂದರೆ ಈ ಲಗೇಜ್ಗಳದ್ದು ಏನು ಸಮಸ್ಯೆ ಆಗಿದೆ ಅಂದರೆ ಕೆಲವು ಈ ಕಂಡಕ್ಟರ್ಗಳು ಮತ್ತು ಅವರು ಕೆಲವು ಇದರಿಂದ ಸರ್ಕಾರಕ್ಕೆ ಮೋಸ ನಡೀತಾ ಇದೆ. ಅವರು ಡಿಕ್ಕಿಲಿ ಜಾಸ್ತಿ ಲಗೇಜು ಇದು ಮಾಡ್ಕೊಂಡು ಹೋಗೋದು, ಕಡಿಮೆ ತೋರಿಸೋದು, ಈ ಥರ ಮಾಡ್ತಾ ಇದ್ದಾರೆ. ಕೆಲವು ಚೆಕಿಂಗ್ಗಳು ಮಾಡಿದಾಗ ಅದು ಮಾತ್ರ ಅವರು ಸಿಗಾಗ್ತಾ ಇದ್ದಾರೆ. ಕೆಲವರು ಪಬ್ಲಿಕ್ಸು ಅಷ್ಟೇ ಜಾಸ್ತಿ ಲಗೇಜ್ನ ಇದು ಮಾಡ್ತಾ ಇದ್ದಾರೆ. ಅದರಿಂದ ಫ್ರೀ ಇದೆ ಅಂತ ಇದು ಮಾಡ್ತಾ ಇದ್ದಾರೆ. ನೀವು ಧಾರವಾಡ ಹುಬ್ಳಿ ಸೈಡ್ ಎಲ್ಲ ನೋಡಿದ್ರೆ ಯೂತ್ಸ್ ಎಲ್ಲ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಜಾಬ್ಗೋಸ್ಕರ ಹೆಲ್ತ್ ವರ್ಕರ್ಸ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ಗವರ್ಮೆಂಟ್ ಏನು ಮಾಡಬಹುದು ಈ ಬಜೆಟ್ ಅಲ್ಲಿ? ಮೇಡಮ್, ಇದು ಯೂತ್ಸು ಅಂದರೆ ಪ್ರತಿ ವರ್ಷ ಸಾವಿರಾರು ಜನ, ಲಕ್ಷಾಂತರ ಜನ ಎಜುಕೇಷನ್ ಮಾಡಿ ಹೊರಗಡೆ ಬರ್ತಾರೆ. ಎಜುಕೇಷನ್ ಮಾಡಿದವ್ರಿಗೆಲ್ಲ ಸರ್ಕಾರಿ ಕೆಲಸ ಕೊಡೋಕ್ಕಾಗಲ್ಲ ಅಲ್ವಾ? ಸರ್ಕಾರಿ ಒಬ್ಬ ಜಾಯ್ನ್ ಆದಮೇಲೆ ಅವನು 60 ವರ್ಷ ಗಂಟ ರಿಟೈರ್ಮೆಂಟ್ ಇಲ್ಲ. ಪೋಸ್ಟ್ಗಳು ಖಾಲಿ ಆದವನು ಪ್ರತಿ ಸರ್ಕಾರನೂ ಫಿಲಪ್ ಮಾಡ್ಕೊಂಡು ಬಂದಿದ್ರೆ ಈ ಉದ್ಯೋಗಾಂಗಗಳು ಇಷ್ಟೊಂದು ಪರಿಸ್ಥಿತಿ ಇರ್ತಿರ್ಲಿಲ್ಲ. ಹಳೇದು ಕೆಲವು ಫೆಂಡ್ ಇಟ್ಕೊಂಡ್ರು. ಕೋವಿಡ್ ಟೈಮ್ ಬಂತು, ಆ ಟೈಮಲ್ಲಿ ಕೆಲವು ಇದಾಯಿತು. ಅವರು ಈಗ ಸ್ಟ್ರೈಕ್ ಮಾಡ್ತಿರೋದು ಏನು ಉದ್ದೇಶ ಅಂದರೆ ಆ ಟೈಮಲ್ಲಿ ಏನೂ ಇದು ಮಾಡಲಿಲ್ಲ. ನಾವು ಎಜುಕೇಷನ್ ಮಾಡಿ ಕೆಲಸಕ್ಕೋಸ್ಕರ ನಾವು ಓದಿ ಎಲ್ಲ ಎಕ್ಸ್ಪೆಕ್ಟ್ ಇದು ಮಾಡಿದ್ದು ನಮ್ಮ ಏಜ್ ಮೀರ್ತಾ ಇದೆ, ನಮಗೇನೋ ಇಷ್ಟು ಲಿಮಿಟ್ ಒಳಗಡೆ ನಮಗೆ ಏನಾದ್ರು ಮಾಡಿಕೊಡಿ ಅಂತ ಇದು ಮಾಡ್ತಾ ಇದ್ದಾರೆ. ಈ ಬಜೆಟಲ್ಲಿ ಮಿಡಲ್ ಕ್ಲಾಸ್ಗೆ ಅನುಕೂಲ ಆಗುತ್ತಾ? ಮಿಡಲ್ ಕ್ಲಾಸ್ಗೆ ಖಂಡಿತ ಆಗುತ್ತೆ ಮೇಡಮ್. ಇದು ರೈತರ ಬಗ್ಗೆ ಮಿಡಲ್ ಕ್ಲಾಸ್ಗೋಸ್ಕರನೇ ಮಾಡೋದು. ಯಾಕಂದರೆ ಸಿದ್ದರಾಮಯ್ಯ ಅವರು ಮೂಲತಃ ಮಧ್ಯಮ ವರ್ಗದವರ ಒಂದೇ ಬಂದಿರೋದು. ತೀರಾ ಬಡ ಜನರು ಮನೆ ಇದ್ದಾರೆ ಸ್ಟೇಟಲ್ಲಿ, ಅದಕ್ಕೆ ಏನು ಮಾಡ್ಬೋದು? ಮೈನಾರಿಟೀಸ್ ಅಂತ ಹೇಳ್ತಾರೆ ಅವರು. ಅದಕ್ಕೆ ಮೇಡಮ್, ಮೈನಾರಿಟೀಸ್ ಅಂದರೆ ಈಗ ಆಲ್ರೆಡಿ ಈ ಗ್ಯಾರಂಟಿಗಳು ಕೊಡ್ತಾ ಇದ್ದಲ್ವ, ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇದ್ದಾರೆ. ಈಗ ಅವರು ಸಾಹೇಬರು ಹೇಳ್ದಂಗೆ ಯಾರಿಗೆ ಅವಶ್ಯಕತೆ ಇಲ್ಲ ಅದನ್ನ ಉಪಯೋಗಿಸ್ಕೋಬಾರ್ದು ಇಲ್ವಾ? ಈಗ ನನಗೆ ಊಟ ಮಾಡಿದ್ದೀನಿ, ನಾನು ಈ ಊಟ ಮಾಡಿದ್ಮೇಲೆ ಮತ್ತೆ ಊಟ ಕೊಟ್ಟರೆ ನಾನು ತಗೋಬಾರ್ದು, ಹೊಸದವ್ರಿಗೆ ಬೇರೆಯವ್ರಿಗೆ ಕೊಡಬೇಕು. ಆ ಥರ ಉಳ್ಳವರು ಇಲ್ದೇದವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು. ನಿಮ್ಮ ಒಪಿನಿಯನ್, ನಿಮ್ಮ ಒಂದು ಸಜೆಷನ್ ಸಿದ್ದರಾಮಯ್ಯಗೆ ಏನು ಹೇಳ್ತೀರಾ? ಇದನ್ನು ಮಾಡಿ ನಮಗೋಸ್ಕರ. ದಿನ ಅಂದರೆ ಅದೇ ಮೇಡಮ್, ಎಲ್ಲ ರೀತಿಯಾದ ಜನನೂ ನಾವು ಅವರು ಸರಿಸಮಾನವಾಗಿ ನೋಡಿ ಒಂದು ಉತ್ತಮವಾದ ಬಜೆಟ್ನ ಮಂಡಿಸಬೇಕು. ಯಾಕಂದರೆ ಕೆಲವರು ಇವ್ರಿಗೋಸ್ಕರ ಮಾಡಿದ್ರು ಅಂತ ಇದಾಗಬಾರ್ದು. ಎಲ್ಲರಿಗೊಂದು ಸಮಭಾಗವಾಗಿ ಅವ್ರಿಗೊಂದು ನೆಮ್ಮದಿ ಇರಬೇಕು, ನಮಗೆ ಪರವಾಗಿಲ್ಲ ಅನ್ನೋ ಥರ ಮಾಡಬೇಕು. ಸಿದ್ದರಾಮಯ್ಯ ಬಜೆಟ್ ಮಾಡಿಸ್ತಾ ಇರೋದು ಇದು 12ನೇದು 13ನೇದು ಬಜೆಟ್ ಇರಬೇಕು. 17ನೇ ಬಜೆಟ್ ಇದು. ಪ್ರಬುದ್ಧರಿದ್ದಾರೆ ಅವರು, ಸರ್ಕಾರಕ್ಕೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಜೊತೆಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಮನೆಗೆ ಉಚಿತ ವಿದ್ಯುತ್ತು ಮತ್ತು ಯುವ ನಿಧಿ ಹಾಗೂ ಮಹಿಳೆಯರಿಗೆ 2,000 ರೂಪಾಯಿದು ಇವತ್ತು ಪ್ರತಿಯೊಬ್ಬರ ಬಡ ಕುಟುಂಬಗಳಿಗೆ ತುಂಬ ಅನುಕೂಲ ಆಗಿದೆ. ಒಳ್ಳೊಳ್ಳೆ ಅನುಕೂಲಗಳನ್ನ ಈ ಸರ್ಕಾರ ಮಾಡಿಕೊಟ್ಟಿದೆ. ಮುಂದೆನೂ ಕೂಡ ಇದೇ ರೀತಿ ಮುಂದುವರಿಲಿ ಅಂತ ನಾವು ಬೇಡ್ತೀವಿ. ಇದ್ರ ಜೊತೆಯಲ್ಲಿ ರೈತರುಗಳಿಗೆ ನಮಗೆ ಒಂದು ಇದೇ ಸಿದ್ದರಾಮಯ್ಯನವರು 2023ರಲ್ಲಿ ಒಂದು PTCL ಕಾಯ್ದೆನ ರೈತರುಗಳಿಗೆ ಒಂದು ಅನುಕೂಲ ಮಾಡಿಕೊಟ್ರು. ಅದು ತಿದ್ದುಪಡಿ ಮಾಡಿಕೊಡಿದ್ರು. ಯಾವುದೋ ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ರಾಬ್ಲಮ್ ಆಗಿ ನಿಕ್ಕಂಟಿ ರಾಮಲಕ್ಷ್ಮಿ ಅಂತೇಳಿ ಒಂದು ಪ್ರಾಬ್ಲಮ್ ಆಗಿ ಆ ಕೇಸ್ ಇದ್ರ ಮೇಲೇ ಎಲ್ಲ ಕೇಸ್ಗಳನ್ನೂ ಡಿಸ್ಮಿಸ್ ಮಾಡ್ತಾಯಿದ್ರು.
ಒಂದು 2023ರಲ್ಲಿ ಆ ಕೇಸ್ ವಿಚಾರವಾಗಿ ಒಂದು ತಿದ್ದುಪಡಿ ತಂದರು. ಆ ತಿದ್ದುಪಡಿ ತಂದ್ರೂ ಕೂಡ ಈ AC, DC ಮತ್ತು ಹೈಕೋರ್ಟಲ್ಲೆಲ್ಲವನ್ನು ಅದನ್ನು ಯಾವುದನ್ನು ಕೂಡ ಈ ಸರ್ಕಾರ ಅಮೆಂಡ್ಮೆಂಟ್ ಮಾಡಿರೋದನ್ನು ಲೆಕ್ಕಕ್ಕೆ ತಗೊಳ್ದೇ ಆ ನಿಕ್ಕಂಟಿ ರಾಮಲಕ್ಷ್ಮಿ ಕೇಸಿನ ಮೇಲೆ ಎಲ್ಲವನ್ನು ಕೇಸನ್ನ ಡಿಸ್ಮಿಸ್ ಮಾಡಿ ಬಡವರಿಗೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಈ ಬಡ್ಜೆಟಲ್ಲಿ ಪಿಟಿಷಿಯಲ್ ಕಾಯ್ದೆ ತಿದ್ದುಪಡಿನ ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ಲೋಪ ಆಗಿದೆ, ಇದನ್ನು ಡಿಸ್ಮಿಸ್ ಆಗೋದಕ್ಕೆ ಕೇಸು ಆದೇಶ ವಜಾ ಆಗೋದಕ್ಕೆ ಕಾರಣ ಏನು, ಆ ಕಾರಣನ ಕಂಡು ಹಿಡ್ಕೊಂಡು ದಯಮಾಡಿ ದಲಿತರಿಗೆ ಈ ಪಿಟಿಷಿಯಲ್ ಕೇಸ್ ವಿಚಾರದಲ್ಲಿ ಭೂಮಿನ ಮರುಸ್ಥಾಪಿಸಿ ಅವ್ರವ್ರಿಗೆ ಮಂಜೂರಿದ ಗ್ರಾಂಟಿ ಪರವಾಗಿ ಯಾರಿಗೆ ಮಂಜೂರಾಗಿದೆ ಅವ್ರಿಗೆ ಪುನಃ ಮರುಸ್ಥಾಪನೆ ಮಾಡಿಕೊಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಈ ಸಂಪುಟದ ಎಲ್ಲ ಪ್ರತಿಯೊಬ್ಬ ಸಚಿವರಲ್ಲಿ ನನ್ನೊಂದು ಕಳಕಳಿ ಮನವಿ. ಮತ್ತು ನಿಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ಹೇಳ್ತಾ ಈ ಮೂಲಕ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪಿಟಿಷಿಯಲ್ ಕಾಯ್ದೆ ಅಂತ ನಾನು ಏನು ಮೊದಲು ಹೇಳಿದೆ, ಈ ಪಿಟಿಷಿಯಲ್ ಕಾಯ್ದೆನ ಯಾಕೆ ವಜಾ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಕಾಲಮಿತಿ ಇದು ತುಂಬ ವರ್ಷಗಳಾಗಿದೆ, ಇದು ಪಿಟಿಷಿಯಲ್ ಕಾಯ್ದೆ ವ್ಯಾಪ್ತಿಗೆ ಬರೋದಿಲ್ಲ ಅಂಥೇಳಿ 108 ಕಾರಣಗಳನ್ನ ಹೇಳ್ಕೊಂಡು ಇದು ಕಿಮ್ಮತ್ತು ಕಟ್ಟಿರೋದು, ಮತ್ತು ಕಿಮ್ಮತ್ತು ಕಟ್ತಾ ಇರೋದು, ಮತ್ತು ಇದು ಸರ್ಕಾರದಿಂದ ಗ್ರ್ಯಾಂಟ್ ಕೊಡದೇ ಇರೋದು, ಇನಾಮ್ ಲ್ಯಾಂಡು, ಮತ್ತು ಇದು ದರ್ಖಾಸ್ತು ಜಮೀನೇ ಅಲ್ಲ, ಬೇರೆ ಏನೇನೋ ವಿನಾ ಕಾರಣಗಳು ಕೊಟ್ಟುಕೊಂಡು ವಜಾ ಮಾಡ್ತಾ ಇದ್ದಾರೆ. ಆದರೆ ಈ ಕಾಯ್ದೆಯ ಸ್ವರೂಪನೇ ವಿಶೇಷ ಕಾಯ್ದೆ. ಈ ಕಾಯ್ದೆಯ ಸ್ವರೂಪನೇ ವಿಶೇಷ ಕಾಯ್ದೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಥರದಂಥ ಕಾಲಮಿತಿ ಇಲ್ಲ. ಈ ಕಾಯ್ದೆಗೆ, ಎಲ್ಲ ಕಾಯ್ದೆಗೂ ಕಾಲಮಿತಿ ಇದೆ, ಆದರೆ ಈ ಕಾಯ್ದೆಗೆ ಯಾವುದೇ ಥರದಂಥ ಕಾಲಮಿತಿ ಇಲ್ಲ. ಈ ಕಾಯ್ದೆಗೆ ಇನ್ನೊಂದು ಏನು ಅಂದರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿಗಳು ಅಂಕಿತ ಹಾಕಿರೋಂಥ ಕಾಯ್ದೆ ಇದು. ಹಾಗಾಗಿ ಇದೇನು ಈ ಕಾಯ್ದೆನೇ ಒಂದು ವಿಶೇಷ ಕಾಯ್ದೆ, ಪಿಟಿಷಿಯಲ್ ಕಾಯ್ದೆ ಅಂದ್ರೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಹಿ ಮಾಡಿರ್ತಕ್ಕಂಥ ಕಾಯ್ದೆ. ಈ ಕಾಯ್ದೆನೇ ಒಂದು ವಿಶೇಷವಾದಂಥ ಕಾಯ್ದೆ. ಹಂಗಾಗಿ ಈ ಕಾಯ್ದೆಗೆ ಯಾವುದೇ ಥರದಂಥ ಕಾಲಮಿತಿನೇ ಇಲ್ಲ. ಹಾಗಾಗಿ ಈ ಕಾಲಮಿತಿಯನ್ನು ಇನ್ ಕೇಸ್ ಏನಾದರೂ ಕಾಲಮಿತಿಯನ್ನು ಮಾಡೋದಾದ್ರೆ, ಅನುಸರಿಸೋದಾದ್ರೆ ಅದು ಪಿಟಿಷಿಯಲ್ ಕಾಯ್ದೆಗೆ ಬರೋದಿಲ್ಲ. ಪಿಟಿಷಿಯಲ್ ಕಾಯ್ದೆಗೆ ಬರುತ್ತೆ ಅನ್ನೋದಾದ್ರೆ ಕಾಲಮಿತಿನೇ ಬರಲ್ಲ. ಈ ಬಡ್ಜೆಟ್ ಅಲ್ಲಿ ಅವರು ಹೇಳಿದ್ದಿಲ್ಲ, ಬಿಗಿನಿಂಗ್ ಸ್ಟಾರ್ಟಿಂಗ್ ಆಗಲೇ ಹೇಳಿದ್ದೀನಿ. ಬಡ್ಜೆಟ್ಗೆ ಸಂಬಂಧಪಟ್ಟಂಗೆ ಬಡ್ಜೆಟ್ ಅಲ್ಲಿ ಏನು ಮಾಡಬೇಕು, ಬಡ್ಜೆಟ್ನಲ್ಲಿ ಈ ಪಿಟಿಷಿಯಲ್ ಕಾಯ್ದೆನ ಇದನ್ನು ಅನುಕೂಲ ಆಗೋದ ರೀತಿಯಲ್ಲಿ ಏನವರು ಕಾಲಮಿತಿಗೆ ಒಳಪಡಲ್ಲ, ಇದು ಕಾಲಮಿತಿನ ಮೀರೋಗಿದೆ ಅಂತೇಳಿ ತುಂಬ ವರ್ಷಗಳ ಮೇಲೆ ಕೇಸ್ ಹಾಕಿದ್ದೀರಾ ಹಾಗೆ ಹೀಗೆ ಅಂತೇಳಿ ಏನೇನೋ ವಿನಾ ಕಾರಣಗಳು ಹೇಳಿ ಪಿಟಿಷಿಯಲ್ ಕೇಸನ್ನು ವಜಾ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಅನುಕೂಲ ಆಗತಕ್ಕಂಥ ಅದೇನೋ 51D ಮತ್ತು 3.1 ಯಾವುದೋ ಇದೆಯಲ್ಲಪ್ಪ, ಯಾವುದೋ ಇದನ್ನು ತೆಗೆದು ನಮಗೆ ಪಿಟಿಷಿಯಲ್ ಕಾಯ್ದೆನಲ್ಲಿ ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಆರ್ಡ್ರು ಗ್ರಾಂಟಿ ಪರವಾಗಿ ಜಮೀನು ಅವನಿಗೆ ಸಿಕ್ಕಬೇಕು, ಪುನಃ ಅವನಿಗೆ ವಶಪಡಿಸ್ಕೋಬೇಕು. ಪಿಟಿಷಿಯಲ್ ಅಂದ್ರೇನು, ಪ್ರಾಹಿಬಿಷನ್ ಆಫ್ ಟ್ರಾನ್ಸ್ಫರ್ ಸರ್ಟೈನ್ ಲ್ಯಾಂಡ್ ಅಂದರೆ ಮಂಜೂರು ಆದಂಥ ಜಮೀನು ಕ್ರಯ ಆಗಿರತಕ್ಕಂಥದ್ದನ್ನ ಅವ್ರಿಗೆ ಜಮೀನನ್ನು ಬಿಡಿಸಿ ಪುನಃ ಮಂಜೂರಿದಾರಂಗೆ ಮರುಸ್ಥಾಪಿಸ್ಕೊಡ್ಬೇಕು ಅಂತೇಳಿ ಅದು ಕಾಯ್ದೆಯ ಹೆಸರು ಪಿಟಿಷಿಯಲ್ ಅಂದರೆ. ಹಾಗಾಗಿ ಆ ಕೆಲಸವನ್ನು ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರುಗಳಲ್ಲಿ ನಮ್ಮ ಒಂದು ಮನವಿ. ಮತ್ತು ಒಂದು ದಲಿತ ಏನು ಸಮುದಾಯದ ಏನು ಇದಿದೆ, ಯಾವುದೋ ಸಚಿವರುಗಳು ಮತ್ತು ಶಾಸಕರುಗಳಿದ್ದಾರೆ, ಅವರೆಲ್ಲರೂ ಒಟ್ಟುಗೂಡಿ ದಯವಿಟ್ಟು ದಲಿತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ, ಭೂ ವಂಚಿತರಿಗೆ ನಮಗೊಂದು ಭೂಮಿ ದೊರಕಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತೀನಿ. ಸಿದ್ದರಾಮಯ್ಯ ಮಾಡಿಸ್ತಕ್ಕಂಥ ಬಡ್ಜೆಟ್ನಲ್ಲಿ ನನ್ನ ಮಾತುಗಳು ಏನಂದರೆ, ದೀನದಲಿತರಿಗೋಸ್ಕರ ಬಡ್ಜೆಟ್ ಮಾಡೋದು ಮತ್ತು SC/ST ಸಮುದಾಯಕ್ಕೆ ಅನ್ಯಾಯಕ್ಕೆ ಒಳಗಾಗಿರೋಂಥ ಸಮಾಜವನ್ನು ಮೇಲೆತ್ತೋ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ನೀವು ಬಡ್ಜೆಟಲ್ಲಿ ಹಿಂದೆ 2023ರಲ್ಲಿ ಏನು ಪಿಟಿಷಿಯಲ್ ಆ್ಯಕ್ಟನ್ನು ತಿದ್ದುಪಡಿ ತಂದ್ರಿ, ಅದರಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸಿ AC ಮತ್ತು DCಗಳಿಗೆ ಕಾನೂನು ರೀತಿ ಅವರು ನಿಮ್ಮ ಸರ್ಕಾರದ ಸಂಬಳದ ತಿನ್ನಂಥ ವ್ಯಕ್ತಿಗಳು ಸರ್ಕಾರದ ಆದೇಶಗಳನ್ನ ಪಾಲಿಸಲಿ ಅಂತ ನೀವು ಒಂದು ಈ ಬಡ್ಜೆಟ್ನಲ್ಲಿ ಕೂಲಂಕುಷವಾಗಿ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ನಮಗೆ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ರಮೇಶ್ ಅಂತ, ಮೇಟಿಮಿಳ್ಳಹಳ್ಳಿ ಅಂತ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
ಈ ಬಡ್ಜೆಟ್ ಅಲ್ಲಿ ಬರೀ ಅದ್ರ ಬಗ್ಗೆ ಬೇರೆ ಸೆಕ್ಟರ್ಸ್ ಇದೆ, ಟ್ರಾನ್ಸ್ಪೋರ್ಟ್ ಇದೆ, ಎಜುಕೇಶನ್ ಇದೆ. ಇರ್ಲಿ ಎಲ್ಲವುದುವೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹೌದು ಮಾಡಲಿ, ಎಲ್ಲವುದು ಮಾಡಲಿ, ಆದರೆ ಇದಕ್ಕೆ ಬಡವರ ಪರವಾಗಿ ನಿಮ್ಮ ಬಡ್ಜೆಟ್ ಇರಲಿ ಅಂತ ನಾನು ಬಯಸ್ತೀನಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಡವರ ಪರವಾಗಿ ನಿಲುವಿರುತ್ತೆ. ಈ ವರ್ಷ ಅತ್ಯಂತ ಜನಪರ ಯೋಜನೆಗಳು ಜಾರಿಗೆ ತರುವಂಥ ನಿರೀಕ್ಷೆಯಲ್ಲಿದೆ ಕರ್ನಾಟಕ ಸರ್ಕಾರ. ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನನ್ನ ವೈಯಕ್ತಿಕ ಹೇಳೋದೇನೆಂದರೆ, ಯುವ ಜನತೆಗೆ ಕ್ರೀಡೆ ಇಲಾಖೆಯಲ್ಲಿ ಮತ್ತು ಸಂಘ ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆ ಮಾಡಿದರೆ ಯುವಕರಿಗೆ ಒಳ್ಳೆಯ ಉದ್ದೇಶವಾಗುತ್ತದೆ. ಕ್ರೀಡೆ ಇಲಾಖೆಯಲ್ಲಿ ಕೆಲವೊಂದು ಸ್ಕೀಮ್ಗಳು ಕಡಿತವಾಗಿದೆ, ಅದನ್ನು ಮುಂದುವರಿಸಬೇಕಂತ ನನ್ನ ಅನಿಸಿಕೆ. ಯುವ ಜನರು ಧಾರವಾಡ ಹುಬ್ಳಿಲೆಲ್ಲ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಕೆಲಸ ಸಿಗ್ತಾ ಇಲ್ಲ ಅಂತ. ಅದು ಕೆಲವೊಂದು ಒಳ ಮೀಸಲಾತಿಗೋಸ್ಕರ ತಡೆ ಹಿಡಿದ್ರು. ಇವಾಗ ಅದು ಮೀಸಲಾತಿ ಗೊಂದಲದಲ್ಲಿ ಬಗೆಹರಿಸ್ಕೊಂಡು ಅದು ಮುಂದಿನ ದಿನಗಳಲ್ಲಿ ಕ್ಲಿಯರ್ ಮಾಡಿ ಉದ್ಯೋಗ ಮೀಸಲಾತಿನ ಹೆಚ್ಚಳ ಮಾಡ್ತೀವಿ. ಬಡ್ಜೆಟ್ ಅಲ್ಲಿ ಮಿಡಲ್ ಕ್ಲಾಸ್ಗೆ ಅದು 100% ಒಳ್ಳೆ ಗುಡ್ ನ್ಯೂಸ್ ಇರುತ್ತೆ. ಮೆಟ್ರೋ ಫೇರ್ ಹೈಕು, KSRTC ಫೇರ್ ಹೈಕ್ ಅಂತ ಆಗ್ತಾನೆ ಇದೆ. ಇವು ಮಹಿಳೆಯರಿಗೆ ಉಚಿತ KTS ಅಲ್ಲಿ ಏನಿಲ್ಲ, ಎಲ್ರಿಗೂ ಉಚಿತವಾಗಿ ನಡೆದಿದೆ. ಈ 5 ಯೋಜನೆ ಬಂದು ಅಪೋಸಿಷನ್ ಹೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ಸ್ಟಾಪ್ ಆಗಿದೆ ಅಂತ. ಅಪೋಸಿಷನ್ ಏನು ಕೆಲಸ ಇಲ್ಲ ಮೇಡಮ್, ಅದಕ್ಕೆ ಅವರು ಅದನ್ನು ಕೆದರೋದು ಅಷ್ಟೇ ಇದೆ. ಈ ನಿಮ್ಮ ಒಪಿನಿಯನ್, ನಿಮ್ಮ ಸಜೆಷನ್ ಸಿದ್ದರಾಮಯ್ಯ ಗವರ್ಮೆಂಟ್ಗೆ ಈ ಬಡ್ಜೆಟ್ ಅಲ್ಲಿ ಇದನ್ನ ನಮಗೆ ಮಾಡಿಕೊಡಿ ಅಂತ ನೀವೇನು ಹೇಳ್ತೀರಾ? ನಾನು ಹೇಳ್ತೀನಲ್ಲ, ಯುವ ಜನಕ್ಕೆ ತುಂಬ ಅಗತ್ಯವಾದ ಸ್ಕೀಮ್ಗಳು ಕೊಡಬೇಕು ಮತ್ತು ಉದ್ಯೋಗದಲ್ಲಿ ಅವಕಾಶ ಕೊಡಬೇಕು. ಮೇಡಮ್, ಎಲ್ಲದರಲ್ಲೂ ಉತ್ತಮವಾಗಿ ಬಜೆಟನ್ನು ಮಂಡನೆ ಮಾಡ್ಯಾರೆ ಸಿದ್ದರಾಮಯ್ಯ ಸಾಹೇಬರು, ಆಯಿತಾ. ಈ ಬಜೆಟಲ್ಲೂ ಉತ್ತಮವಾದ ಬಜೆಟನ್ನು ನಿರ್ಧಾರ ಮಾಡಿರ್ತಾರಂತ ನಮ್ಮದೊಂದು ಅಭಿಪ್ರಾಯ ಮೇಡಮ್. ಈ 5 ಯೋಜನೆ ಅವ್ರು ಏನು ಕೊಟ್ಟಿದ್ದಾರೆ ಅದರಿಂದ ಡೆವಲಪ್ಮೆಂಟ್ ಸ್ಟಾಪ್ ಆಗಿದೆ ಅಂತ ಅಪೋಸಿಷನ್ ಲೀಡರ್ಸ್ ಹೇಳ್ತಾ ಇದ್ದಾರೆ. ಅದು ಮಾಮೂಲಿ ಮೇಡಮ್, ಎಲ್ಲ ಪಾರ್ಟಿಗಳು ಬಂದಾಗ ಸಿದ್ದರಾಮಯ್ಯ ಅವ್ರನ್ನ ಸರ್ಕಾರನ, ಕಾಂಗ್ರೆಸ್ ಸರ್ಕಾರನ ನಿಷ್ಠೂರ ಮಾಡೋದು ಅದು ಮಾಮೂಲಿ ಸಹಜ ಆಗೋಗ್ಬಿಟ್ಟಿದೆ. ಇದನ್ನು ಹಂಗೆ ಅದೇ ಥರ ಮಂಡನೆ ಮಾಡಿತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಉತ್ತಮವಾದ ಕೆಲಸವನ್ನು ಮಾಡ್ಯಾರೆ ಮತ್ತು ಉತ್ತಮವಾದ ಬಜೆಟನ್ನು ಮಂಡನೆ ಮಾಡಿರ್ತಾರಂತ ನನ್ನ ಅಭಿಪ್ರಾಯ ಮೇಡಮ್. ನೀವು ಹುಬ್ಳಿ ಧಾರವಾಡ ಸೈಡ್ ಎಲ್ಲ ನೋಡಿದ್ರೆ ಅಲ್ಲೆಲ್ಲ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಮ್ಮ ಯುವ ಜನರು ಕೆಲಸಕ್ಕೋಸ್ಕರ. ಈ ಬಜೆಟಲ್ಲಿ ಖಂಡಿತವಾಗಿ ಎಲ್ಲರಿಗೂ ಒಂದು ಅನುಕೂಲ ಆಗೋ ರೀತಿ ಮಾಡ್ಯಾರಂತ ನನ್ನ ಅಭಿಪ್ರಾಯ ಮೇಡಮ್. ಯಾವ ಸೆಕ್ಟರ್ ಅಲ್ಲಿ ಬಡ್ಜೆಟ್ ಅಲ್ಲಿ ಅವ್ರು ಇನ್ನೂ ನೋಡಬೇಕು ಮೇಡಮ್? ಸ್ಕೂಲ್ ಕಾಲೇಜುಗಳಲ್ಲಿ ಮಕ್ಕಳಿಗೆ ಓದೋದ್ರಲ್ಲಿ ಎಲ್ಲದರಲ್ಲೂ ಮತ್ತೆ ಬಜೆಟ್ ಮಂಡನೆ ಮಾಡ್ಯಾರಲ್ಲ, ಅದರಲ್ಲಿ ಏನಂದರೆ ಎಲ್ಲ ಕೆಲಸ ಓದಿರೋರು ತುಂಬ ಜನ ಇದ್ದಾರೆ, ಅವರಿಗೆಲ್ಲ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಒಂದು ಅನುಕೂಲ ಮಾಡಿಕೊಟ್ರೆ ಸಾಕು. ಈಗ ಮತ್ತೆ ನಮ್ಮ SC/ST ಜಮೀನುಗಳು PTCL ಕೇಸ್ಗಳನ್ನ ಅದನ್ನು ಒಂದು ಸ್ವಲ್ಪ ACDCಗಳಿಗೆ ಒಂದು ಮನವರಿಕೆ ಮಾಡಿಬಿಟ್ರೆ ಸಾಕು ಮೇಡಮ್. ಮೈನಾರಿಟೀಸ್ಗೆ ಎಲ್ಲದರಲ್ಲೂ ಮಾಡಿರ್ತಾರೆ ಮೇಡಮ್, ಏನು ತೊಂದರೆ ಇಲ್ಲ. ಅವೇ ನಮ್ಮ ಒಂದೇ ಕ್ಯಾಸ್ಟ್ ಅಂತ ಹೇಳ್ತಾ ಇಲ್ಲ ನಾನು. ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ ಅನುಕೂಲ ಆಗೋ ರೀತಿಲಿ ನಮ್ಮ ಎಲ್ಲ ಕ್ಯಾಸ್ಟ್ಗಳು ಎಷ್ಟು ಕ್ಯಾಸ್ಟ್ಗಳಿದ್ದಾವೆ ಅವಕ್ಕೆಲ್ಲವಕ್ಕೂ ಕರೆಕ್ಟಾದ ಬಜೆಟನ್ನು ಮಂಡನೆ ಮಾಡಿರ್ತಾನೆ ಅಂತ ನನ್ನ ಅಭಿಪ್ರಾಯ ನಿಮ್ಮ ಮೇಡಮ್. ಒಪಿನಿಯನ್ ಸಿದ್ದರಾಮಯ್ಯಗೆ ಏನು ಕೊಡ್ತೀರಾ? ಲಾಸ್ಟ್ ನನ್ನ ಒಪಿನಿಯನ್ ಒಂದು ಒಳ್ಳೆ ಬಜೆಟ್ ಮಂಡನೆ ಮಾಡಲಿ ಅಂತೇಳಿ ನನ್ನೊಂದು ಅಭಿಪ್ರಾಯ ಮೇಡಮ್. There you have it. People have shared their priorities ahead of the state budget. We'll bring you the key updates and announcement as soon as the budget is presented. Stay tuned to Daily Salah Digital.